ಸ್ವಲ್ಪ ಹೊತ್ತು ದೇವರನ್ನ ಸ್ತುತಿಸುವುದರ ಮೂಲಕವಾಗಿ, ಘನಪಡಿಸುವುದರ ಮೂಲಕವಾಗಿ, ಆರಾಧಿಸುವುದರ ಮೂಲಕವಾಗಿ ನಾವು ದೇವರನ್ನು ಘನಪಡಿಸೋಣ. ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡಿದ ನಂತರ ದೇವರ ವಾಕ್ಯವನ್ನು ಕೇಳಿ ನಾವು ಈ ಪ್ರಾರ್ಥನೆಯನ್ನು ಮುಗಿಸಲಿಕ್ಕಿದ್ದೇವೆ. ಅದಕ್ಕಾಗಿ ದಯವಿಟ್ಟು ನಮ್ಮೊಂದಿಗೆ ಸೇರಿ ಆರಾಧನೆ ಮಾಡಿರಿ. ಆರಾಧನೆ ಮಾಡುವಾಗ ನೀವು ಹಾಡು ಬರದೆ ಹೋದರೂ ನಮ್ಮೊಂದಿಗೆ ಸೇರಿ ನೀವಿರುವಂಥ ಸ್ಥಳಗಳಲ್ಲಿ ದೇವರನ್ನ ಆರಾಧನೆ ಮಾಡಿರಿ, ಘನಪಡಿಸಿರಿ. ಸ್ತುತಿ ಎಲ್ಲಿದೆಯೋ ಅಲ್ಲಿ ಜಯ ಇದೆ, ಸ್ತುತಿ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಇದೆ. ಯಾಕಂದರೆ ದೇವರ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಇದೆ. ನೀವು ನಂಬಿಕೆಯಿಂದ ಮಾಡುವಂಥ ಎಲ್ಲ ಕಾರ್ಯಗಳು ನಿಮ್ಮ ಜೀವಿತದ ದೇವರ ಅದ್ಭುತವನ್ನು ಬಿಡುಗಡೆ ಮಾಡ್ತಾರೆ. ಹಾಗಾಗಿ ನಾವೆಲ್ಲರೂ ಸೇರಿ ಈ ಹಾಡನ್ನು ಹಾಡೋದ್ರ ಮೂಲಕವಾಗಿ ದೇವರನ್ನು ಘನಪಡಿಸೋಣ. ಈ ಹಾಡು ಹೇಗೆ ಹೇಳ್ತಿದೆ, ಮಹಿಮೆಗೆ ಯೋಗ್ಯನು ನೀನೇ ಎಂಬುದಾಗಿ. ಬನ್ನಿ ನಾವೆಲ್ಲರೂ ಸೇರಿ ಈ ಹಾಡನ್ನು ಹಾಡಿ ದೇವರನ್ನು ಘನಪಡಿಸೋಣ. Thank you, Jesus. ಮಹಿಮೆಗೆ ಯೋಗ್ಯ ನೀನೇ, ನಾವು ಮಾಡುವ ಸ್ತೋತ್ರಕ್ಕೆ ಪಾತ್ರ ನೀನೇ, ನನ್ನ ಸ್ತುತಿಗೆ ಅತಿಥಿಯು ನೀನೇ, ಆರಾಧನೆಗೆ ಶ್ರೇಷ್ಠನು ನೀನೇ. ಮಹಿಮೆಗೆ ಯೋಗ್ಯ ನೀನೇ, ನಾವು ಮಾಡುವ ಸ್ತೋತ್ರಕ್ಕೆ ಪಾತ್ರ ನೀನೇ, ನನ್ನ ಸ್ತುತಿಗೆ ಅತಿಥಿಯು ನೀನೇ, ಆರಾಧನೆಗೆ ಶ್ರೇಷ್ಠನು ನೀನೇ. Hallelujah, 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 Hallelujah. ನಾವಿರುವಂಥ ಸ್ಥಳಗಳಿಗೆ ತಪ್ಪಾಳೆ ತಟ್ಟಿ ದೇವರನ್ನ ಘನಪಡಿಸಿ ನಾವು ದೇವರನ್ನ ಮಹಿಮೆಪಡಿಸೋಣ. Hallelujah. Thank you, Lord. ಬಾಯಿ ಮಾತಲ್ಲಿ ಸೂರ್ಯ ಚಂದ್ರರ ಸೃಷ್ಟಿಸಿದ ಕರ್ತನೆ, ನಿನ ಬಿಟ್ಟರೆ ಸೃಷ್ಟಿ ಕರ್ತನಿಲ್ಲ. ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ, ನಿನಗೆ ನೀನೊಬ್ಬನೇ ಸಾಟಿಯು. ಬಾಯಿ ಮಾತಲ್ಲಿ ಸೂರ್ಯ ಚಂದ್ರರ ಸೃಷ್ಟಿಸಿದ ಕರ್ತನೆ, ನಿನ ಬಿಟ್ಟರೆ ಸೃಷ್ಟಿ ಕರ್ತನಿಲ್ಲ. ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ, ನಿನಗೆ ನೀನೊಬ್ಬನೇ ಸಾಟಿಯು. Hallelujah. ಎಲ್ಲರೂ ಸೇರಿ Hallelujah. Oh, thank you. Hallelujah. 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 ಯೇಸುವೇ ನಿನ್ನ ನಾಮವ ವರ್ಣಿಸಲು ಸಾಧ್ಯವೇ, ನನ್ನ ಭಾಷೆಯಲ್ಲಿಲ್ಲ ಅಂತ ಪದವು. ನಿನ್ ಪ್ರೀತಿಯ ಅಳಿಯಲಾಗದು, ನಿನ್ ಕೃಪೆಯ ಎಣಿಸಲಾಗದು, ನಿನಗೆ ನೀನೊಬ್ಬನೇ ಸಾಟಿಯು. ಓ ಯೇಸುವೇ ನಿನ್ನ ನಾಮವ ವರ್ಣಿಸಲು ಸಾಧ್ಯವೇ, ನನ್ನ ಭಾಷೆಯಲ್ಲಿಲ್ಲ ಅಂತ ಪದವು. ನಿನ್ ಪ್ರೀತಿಯ ಅಳಿಯಲಾಗದು, ನಿನ್ ಕೃಪೆಯ ಎಣಿಸಲಾಗದು, ನಿನಗೆ ನೀನೊಬ್ಬನೇ ಸಾಟಿಯು. Hallelujah, Hallelujah, we love you. Hallelujah, 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 Hallelujah. ಮಹಿಮೆಗೆ ಯೋಗ್ಯ ನೀನೇ, ನಾವು ಮಾಡುವ ಸ್ತೋತ್ರಕ್ಕೆ ಪಾತ್ರ ನೀನೇ, ನನ್ನ ಸ್ತುತಿಗೆ ಅತಿಥಿಯು ನೀನೇ, ಆರಾಧನೆಗೆ ಶ್ರೇಷ್ಠನು ನೀನೇ. Hallelujah.
ಆರಾಧನೆ ಮಾಡ ಪ್ರತಿಯೊಬ್ಬರು. Thank you, Jesus. ಇನ್ನೊಂದು ಚರಣವನ್ನು ಹಾಡುವಾಗ ನಾವು ನಂಬಿಕೆಯಿಂದ ಹೇಳೋಣ, ದೇವರೇ ನಿನ್ನ ಬಾಯಿ ಮಾತಿನಿಂದಲೇ ಸೂರ್ಯಚಂದ್ರರು ಸೃಷ್ಟಿಗಳು ಉಂಟಾದವು ಸ್ವಾಮಿ. ಎಲ್ಲವೂ ನೀನೇ ಅಧಿಕಾರ ಹೊಂದಿದವನು. ಆ ಅಧಿಕಾರವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರಪ್ಪ. ನಾವು ನಿನ್ನನ್ನು ಆರಾಧಿಸಿ ನಿನ್ನನ್ನು ಘನಪಡಿಸ್ತೇವೆ. ಬಾಯಿ ಮಾತಲ್ಲಿ ಸೂರ್ಯಚಂದ್ರರ ಸೃಷ್ಟಿಸಿದ ಕರ್ತನೆ, ನಿನ್ನ ಬಿಟ್ಟರೆ ಸೃಷ್ಟಿಕರ್ತನಿಲ್ಲ. ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ, ನಿನಗೆ ನೀನೊಬ್ಬನೇ ಸಾಟಿಯು. ಓ ಬಾಯಿ ಮಾತಲ್ಲಿ ಸೂರ್ಯಚಂದ್ರರ ಸೃಷ್ಟಿಸಿದ ಕರ್ತನೆ, ನಿನ್ನ ಬಿಟ್ಟರೆ ಸೃಷ್ಟಿಕರ್ತನಿಲ್ಲ. ಸೃಷ್ಟಿಗಳ ಅಧಿಕಾರವ ತನ್ನ ವಶ ಮಾಡಿಕೊಂಡೆ, ನಿನಗೆ ನೀನೊಬ್ಬನೇ ಸಾಟಿಯು. Hallelujah, 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 hallelujah. Thank you Lord. ಎಲ್ಲ ಮಹಿಮೆ ಆತನಿಗೆ ಉಂಟಾಗಲಿ. ನಾವು ಹಾಗೆ ದೇವನ ಆರಾಧನೆ ಮಾಡುವಾಗ ಇನ್ನೊಂದು ಹಾಡನ್ನು ಹಾಡುವುದರ ಮೂಲಕವಾಗಿ ದೇವರನ್ನ ಘನಪಡಿಸೋಣ. ಈ ಹಾಡು ಹೀಗೆ ಹೇಳ್ತದೆ, ಕರ್ತನೇ ನನ್ನ ಉಸಿರೇ, ಯೇಸುವೆ ನನ್ನ ದೇವರೇ ಎಂಬುದಾಗಿ ಹಾಡನ್ನು ಹಾಡುವಾಗ ಈಗಾಗಲೇ ನಾವು ಆತನನ್ನು ಮಹಿಮೆ ಪಡಿಸಿದ್ವಿ. ಯಾಕೆಂದ್ರೆ ಮಹಿಮೆಗೆ ಆತನು ಯೋಗ್ಯನು. ಹಾಗಾಗಿ ನಮ್ಮ ಜೀವಿತದ ಉಸಿರಾಗಿರುವ ಆತನು, ನಮ್ಮ ಬಲವಾಗಿರುವ ಕರ್ತನು ಆತನಾಗಿದ್ದಾನೆ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವಾಗ We love you Jesus. ಕರ್ತನೇ ನನ್ನುಸಿರೇ, ಯೇಸುವೆ ನನ್ನ ದೇವರೇ, ಉಸಿರಿರುವವರೆಗೂ ನಿನ್ನ ನಾಮವನ್ನು ಎಂದೆಂದು ಆರಾಧಿಸುವೆ. ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. Thank you Lord. ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ, ಸಾಷ್ಟಾಂಗವೆರಗಿ ಶರೀರವ ಬಾಗಿ ಆರಾಧನೆ ಮಾಡುವೆವು. ಸಾಷ್ಟಾಂಗವೆರಗಿ ಶರೀರವ ಬಾಗಿ ಆರಾಧನೆ ಮಾಡುವೆವು. ಆರಾಧನೆ ಮಾಡುವೆವು, ಆರಾಧನೆ ಮಾಡುವೆವು. ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ, ಆರಾಧಿಸುವೆ ನಿನ್ನನೇ. ಮಹಿಮೆಗೆ ಯೋಗ್ಯನು ನೀನಪ್ಪ, ಎಂದು ಆರದಂತ ಬೆಳಕು ನೀನಪ್ಪ. ನಾನು ನಿನ್ನನ್ನು ಆರಾಧಿಸಿ ಮಹಿಮೆಗೆ ಯೋಗ್ಯ ನೀನೇ, ಎಂದು ಆರದಂತ ಬೆಳಕೆ. ಮಹಿಮೆಗೆ ಯೋಗ್ಯ ನೀನೇ, ಎಂದು
ಆರದಂತ ಬೆಳಕೆ, ಮೊಣಕಾಲುಗಳಲ್ಲಿ ಊರಿನ ನಿಂತು ನಿನ್ನನ್ನೇ ಆರಾಧಿಸುವೆವು. ಮೊಣಕಾಲುಗಳಲ್ಲಿ ಊರಿನ ನಿಂತು ನಿನ್ನನ್ನೇ ಆರಾಧಿಸುವೆವು. ನಿನ್ನನ್ನೇ ಆರಾಧಿಸುವೆವು. ನಿನ್ನನ್ನೇ ಆರಾಧಿಸುವೆವು. ಸೇರಿ ನೀವಿರುವಂತ ಸ್ಥಳ ದೇವರ ಆರಾಧನೆ ಮಾಡಿ ಪ್ರತಿಯೊಬ್ಬರು ಸೇರಿ ಆರಾಧಿಸುವೆ. ನಿನ್ನನ್ನೇ ಇನ್ನೊಂದು ಸಾರಿ ಆರಾಧಿಸುವೆ. ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಹೋಗಿ ನಾನು ನಿನ್ನನ್ನು ಆರಾಧಿಸು. ಎಲ್ಲ ಶಿರವು ನಂಬಿಸುತ್ತ ನಿಂತು ನಿನ್ನನ್ನು ಆರಾಧಿಸುವ. ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಯೋಗ್ಯನೇ. ಪರಿಶುದ್ಧ ಸಭೆಯೊಳಗೆ ಭಯಭಕ್ತಿಗೆ ಯೋಗ್ಯನೇ. ಎಲ್ಲಾ ಶಿರವು ನಮಿಸುತ್ತ ನಿಂತು ಕೈ ಮುಗಿದು ಆರಾಧಿಸುವೆವು. ಎಲ್ಲಾ ಶಿರವು ನಮಿಸುತ್ತ ನಿಂತು ಕೈ ಮುಗಿದು ಆರಾಧಿಸುವೆವು. ಕೈ ಮುಗಿದು ಆರಾಧಿಸುವೆವು. ಕೈ ಮುಗಿದು ಆರಾಧಿಸುವೆವು. ಎಲ್ಲರೂ ಸೇರಿ ಪ್ರತಿಯೊಬ್ಬರು ಆರಾಧಿಸುವೆ. ಆರಾಧಿಸುವೆ. ಇನ್ನೊಂದು ಸಾರಿ ಎಲ್ಲರೂ ಸೇರಿ ಆರಾಧಿಸುವೆ. ಆರಾಧಿಸುವೆ. ಕೊನೆ ಸಾರಿ ಆರಾಧಿಸುವೆ. ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನನ್ನುಸಿರೇ, ಯೇಸುವೇ ನನ್ನ ದೇವರೇ, ಉಸಿರಿರುವವರೆಗೂ ನಿನ್ನ ನಾಮವನ್ನು ಎಂದೆಂದು ಆರಾಧಿಸುವೆ. ಕರ್ತನೇ ನನ್ನುಸಿರೇ, ಯೇಸುವೇ ನನ್ನ ದೇವರೇ, ಉಸಿರಿರುವವರೆಗೂ ನಿನ್ನ ನಾಮವನ್ನು ಎಂದೆಂದು ಆರಾಧಿಸು. ಕೈಗಳ ಮೇಲೆ ಕೆತ್ತಿ ಪ್ರತಿಯೊಬ್ಬರು ಆರಾಧಿಸುವೆ. 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 ಅಪ್ಪ ಆರಾಧಿಸುವೆ. 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 ನಿನ್ನ ಪಾದಕ್ಕೆ ನಮ್ಮನ್ನು ತಗ್ಗಿಸಿಕೊಳ್ತೇವೆ. ನಿನ್ನನ್ನು ಆರಾಧಿಸುವಂಥದ್ದು ನಿನ್ನ ಕೃಪೆಗಾಗಿ ಸ್ತೋತ್ರ ದೇವರೇ. ಎಲ್ಲೆಲ್ಲಿ ನೀವು ನಿಂತಿದ್ದೀರೋ, ಕೂತ್ಕೊಂಡಿದ್ದೀರೋ, ದೇವನ ಆರಾಧನೆ ಮಾಡ್ತಾ ಇದ್ದೀರೋ, ಈ ಸ್ಥಳದಲ್ಲಿ ನಿನ್ನ ಅದ್ಭುತವನ್ನು ಹೊಂದಿಕೋ. ಪುನರುತ್ಥಾನ ಹೊಂದ ದೇವರು ಎಂದಿಗೂ ನಿನ್ನನ್ನು ಅಪಜಯಗೊಳಿಸೋದಿಲ್ಲ. ಆತನ ಪುನರುತ್ಥಾನದ ಶಕ್ತಿಯನ್ನು ನೀನು ತಿಳಿದುಕೊಳ್ಳುವಾಗ ಅದ್ಭುತವನ್ನು ನೀನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಉಪವಾಸವಿದ್ದು ನೀನು ಪ್ರಾರ್ಥಿಸ್ತಾ ಇರ್ಬೋದು, ದೇವರನ್ನು ಘನಪಡಿಸ್ತಾ ಇರುವುದನ್ನು ವೀಕ್ಷಿಸ್ತಾ ಇರ್ಬೋದು. ಪುನರುತ್ಥಾನದ ಮಹಿಮೆ ನಿನ್ನನ್ನು ಮುಟ್ಟಲಿ. ಆತನ ಶಕ್ತಿ ಎಂದಿಗೂ ಬದಲಾಗಲಿಲ್ಲ. ನಿನ್ನೆ ಇವತ್ತು ನಿರಂತರವೂ ಏಕ ರೀತಿಯಾಗಿ ಜೀವಿಸುವ ದೇವರು. ಆತನು ಬದಲಾಗದ ದೇವರಾಗಿದ್ದಾನೆ. ಎಂದಿಗೂ
ಎಂದೆಂದಿಗೂ ಬದಲಾಗದ ನನ್ನೇಸು. ಎಲ್ಲರೂ ಸೇರಿ ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. యేసయ్య ಸೇರಿ ಪ್ರತಿಯೊಬ್ಬರು యేసయ్య ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಸೇರಿ యేసయ్య ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಅದು ಆಗರಣ ಜೀವಿತದಲ್ಲಿ ಆತನು ಎಲ್ಲ ರೋಗಿಯಾಗಿ ಕಾಣಿಸಿಕೊಂಡು ಎಲ್ಲವನ್ನು ಒದಗಿಸಿದ ಹಾಗೆ ನಿನ್ನ ಸ್ಥಿತಿಗತಿಗಳಲ್ಲಿ ದೇವರಾತನು ನಿನ್ನೆಲ್ಲವನ್ನು ನೋಡುವ ದೇವರಾಗಿದ್ದಾನೆ. ನಿನ್ನನ್ನು ನೋಡುವ ದೇವರಿದ್ದಾನೆ. ನಿನ್ನ ಕಷ್ಟವನ್ನು ನೋಡುವ ದೇವರಿದ್ದಾನೆ. ನಿನ್ನ ಕಣ್ಣೀರನ್ನು ನೋಡುವ ದೇವರಿದ್ದಾನೆ. ನಿನ್ನ ಪರಿಸ್ಥಿತಿಗಳನ್ನು ನೋಡುವ ದೇವರಿದ್ದಾನೆ. ಸಹೋದರನೇ ಸಹೋದರಿಯೇ, ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಅಂದು ಎಲ್ರೋಹಿಯಾಗಿ ಎಲ್ಲವನ್ನು ನೋಡಿದಂತೆ ಇಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಜರಾಗಿ ಎಲ್ಲರಿಗೂ ಸಹಾಯ ನೀನೇ, ಇಂದಿಗೂ ನನ್ನ ಸಹಾಯ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ. ಎಲ್ಲರೂ ಸೇರಿ ಬದಲಾಗಿಲ್ಲ. ಓ ಥ್ಯಾಂಕ್ ಯು ಜೀಸಸ್. ಪುನರುತ್ಥಾನದ ನಿನ್ನ ಮಹಿಮೆ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. యేసయ్య. ಎಲ್ಲರೂ ಸೇರಿ ಪ್ರತಿಯೊಬ್ಬರು ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ಅಂದು ನಿನ್ನ ಮಕ್ಕಳಿಗೆ ಇಸ್ರಾಯೇಲ್ ಜನರಿಗೆ ಐಗುಪ್ತ ದೇಶದಲ್ಲಿ ಅವರನ್ನ ಹೊರಗೆ ತಂದು ಇರುವಾತನಿಯಾಗಿದ್ದು ಕಾಣಿಸಿಕೊಂಡು ಜೊತೆಯಲ್ಲಿದ್ದು ಇಂದು ಕೂಡ ನಮಗೆ ಕ್ರಿಸ್ತೇಸುವೆ ನಿನ್ನ ಮರಣವನ್ನು ನಮಗೆ ಜೀವಿತದಲ್ಲಿ ಗೆದ್ದಿರುವುದರ ನಿಮಿತ್ತವಾಗಿ ಇಂದಿಗೂ ನೀನು ಜೀವಿಸುವ ದೇವರಾಗಿದೆ. ಅಂದು ಇಸ್ರಾಯೇಲರು ಕೂಡ ಇವತ್ತು ನಮ್ಮ ಜೊತೆಲಿದ್ದು ನಮ್ಮನ್ನು ಕಾಯ್ತಾ ಇರೋದಕ್ಕಾಗಿ ಅಪ್ಪ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಅಪ್ಪ ನೀನು ಎಂಥ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ ಇಂದಿಗೂ ನನ್ನ ಜೊತೆಯಲ್ಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ
ಯೇಸುವಾಗಿ ಮರಣವನ್ನೇ ಗೆದ್ದಿರುವೆ, ಇಂದಿಗೂ ಜೀವಿಸುವ ದೇವ ನೀನೇ. ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗದ ನಿನ್ನ ಮಹಿಮೆ ಇಂದಿಗೂ ಹಾಗೆ ಇರುವುದಲ್ಲವೇ? ಬದಲಾಗಿಲ್ಲ, ಬದಲಾಗಿಲ್ಲಪ್ಪ, ಬದಲಾಗಲಿಲ್ಲ. ಜನರು ಬದಲಾಯಿದ್ರು, ಮನುಷ್ಯರು ಬದಲಾಯಿದ್ರು, ಲೋಕ ಬದಲಾದ್ರು, ನೀನು ಬದಲಾಗಲಿಲ್ಲ ಸ್ವಾಮಿ. ಎಲ್ಲರೂ ಸೇರಿ ಬದಲಾಗಿಲ್ಲ, ಬದಲಾಗಿಲ್ಲ ನಿನ್ನ ಮಹಿಮೆ యేసయ్య. స్తుతిಸುವೆ ನಿನ್ನನ್ನೇ ಆರಾಧಿಸುವೆ యేసయ్య. స్తుತಿಸುವೆ ನಿನ್ನನ್ನೇ ಆರಾಧಿಸುವೆ యేసయ్య. Yes Lord, thank you Lord. ನಿನ್ನನ್ನೇ ಆರಾಧಿಸುವೆ. ಹುಚ್ಚನಾದೆನು ನಾನು ಕ್ರಿಸ್ತ ಪ್ರೀತಿಗೆ, ಹುಚ್ಚನಾದೆನು, ಹುಚ್ಚನಾದೆನು ನಾನು ಕ್ರಿಸ್ತ ಪ್ರೀತಿಗೆ, ಹುಚ್ಚನಾದೆನು. ಆರಾಧನೆ 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 ಆರಾಧನೆ. Thank you Lord. ಆರಾಧನೆ We love you Lord. ಆರಾಧನೆ ಆರಾಧನೆ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನಾರಾಧಿಸುವೆ. ಶರಣಾದೆನು ನಾನು ಕ್ರಿಸ್ತ ಪ್ರೀತಿಗೆ, ಶರಣಾದೆನು, ಶರಣಾದೆನು ನಾನು ಕ್ರಿಸ್ತ ಪ್ರೀತಿಗೆ ಶರಣ. ಎಲ್ಲರೂ ಸೇರಿ ಹಾಲೆಲೂಯ. ಆರಾಧನೆ 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 ಆರಾಧನೆ. ನನ್ನ ಪ್ರಿಯ ವೀಕ್ಷಕರೇ, ದೇವರು ನಿಮ್ಮನ್ನ ಆರಾಧನೆ ಮೂಲಕವಾಗಿ ಮುಟ್ಟಿದ್ದಾನೆ ಎಂಬುದಾಗಿ ನಾವು ನಂಬಿದ್ದೇನೆ. ಇವತ್ತು ಸ್ವಲ್ಪ ಹೊತ್ತು ದೇವರ ವಾಕ್ಯದ ಕಡೆಗೆ ನಾವು ಹೋಗ್ಲಿಕ್ಕಿದ್ದೇವೆ. ನಾವು ಸ್ವಲ್ಪ ಸಮಯ ದೇವರ ವಾಕ್ಯದಲ್ಲಿ ಕಳೆಯೋಣ. ಈ ಪ್ರತಿ ದಿನವೂ ಈ ಸೇವೆ ಮೂಲಕವಾಗಿ ವಾಕ್ಯಗಳು ಅನೇಕ ಕಡೆ ಅನೇಕ ಜನರನ್ನು ದೇವರು ಸಂಧಿಸ್ತಾ ಇದ್ದಾನೆ. ಯಾರೆಲ್ಲ ಆರಾಧನೆಗೆ ಬರಲಿಕ್ಕಾಗ್ತಾ ಇಲ್ವೋ, ಯಾರೆಲ್ಲ ದೇವರ ವಾಕ್ಯವನ್ನು ಕೇಳಲಿಕ್ಕಾಗ್ತಾ ಇಲ್ವೋ ಆಲಯಕ್ಕೆ ಬಂದು, ಆದರೆ ಮನೆ ಒಳಗಿದ್ದೇ ಅನೇಕರು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಒಂದು ವಚನವನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಂಡು ಇವತ್ತು ದೇವರು ನಿಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ನಾನು ನಂಬುತ್ತೇನೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 20 ಮತ್ತು 21ನೇ ವಚನವನ್ನು
ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ಬಯಸ್ತೇನೆ. ಆ ವಾಕ್ಯ ಹೀಗೆ ಹೇಳ್ತಾ ಇದೆ, ನಂಬಿಕೆಯಿಂದಲೇ ಇಸಾಕನು ಯಾಕೋಬನನ್ನು ಮತ್ತು ಏಸಾವನನ್ನು ಆಶೀರ್ವದಿಸಿದಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದನು. ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಯೋಸೇಫ ಮಕ್ಕಳಿಬ್ಬರನ್ನು ಆಶೀರ್ವದಿಸಿದನು. ತನ್ನ ಕೋಲಿನ ಮೇಲೆ ತಲೆಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. ಇವತ್ತು ಅನೇಕರ ಒಂದು ಚರಿತ್ರೆಯಲ್ಲಿ ನಾವು ನೋಡುವಂಥ ವಿಷಯಗಳಲ್ಲಿ ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅನೇಕ ನಂಬಿಕೆಯ ವೀರರ ಒಂದು ಹೆಸರುಗಳು ಬರೆಯಲ್ಪಟ್ಟಿದೆ. ಇಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ 20ನೇ ವಚನದಲ್ಲಿ, ನಂಬಿಕೆಯಿಂದಲೇ ಇಸಾಕನು ಯಾಕೋಬನನ್ನು ಮತ್ತು ಏಸಾವನನ್ನು ಆಶೀರ್ವದಿಸಿದನು, ಮುಂದೆ ಬರಬೇಕಾಗಿರುವಂಥ ಸಂಗತಿಗಳನ್ನು ಸೂಚಿಸಿದನು ಎಂಬುದಾಗಿ. ಮತ್ತು 21ನೇ ವಚನ ಹೀಗೆ ಹೇಳ್ತಾ ಇದೆ, ಯಾಕೋಬನು ತಾನು ಸಾಯುತ್ತಿರುವಾಗ ನಂಬಿಕೆಯಿಂದಲೇ ಎಂಬುದಾಗಿ, ದ ಫೇತ್ ಇಂದಲೇ ಯೋಸೇಫನ್ನ ಮಕ್ಕಳಿಬ್ಬರನ್ನ ಆಶೀರ್ವದಿಸಿದನು, ತನ್ನ ಕೋಲಿನ ಮೇಲೆ ಬಾಗಿಕೊಂಡು ದೇವರಿಗೆ ನಮಸ್ಕಾರ ಮಾಡಿದನು. ಇಲ್ಲಿ ಯಾಕೋಬನು ತನ್ನ ಜೀವಿತದಲ್ಲಿ ನಂಬಿಕೆಯಿಂದಲೇ ಯೋಸೇಫನ ಮಕ್ಕಳನ್ನು ಆಶೀರ್ವದಿಸಿದನು. ಈತನ ಹೆಸರು ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯಾಕೋಬನ ಒಂದು ಜೀವಿತವನ್ನು ನೀವು ನೋಡುವಾಗ ಆತನು ಹಾದು ಬಂದಂಥ ಮಾರ್ಗ ಮತ್ತು ನಡೆದು ಬಂದಂಥ ದಾರಿ ಬಹಳ ಕಠಿಣ. ಇಂಥ ಒಬ್ಬ ವ್ಯಕ್ತಿಯನ್ನು ದೇವರು ಒಂದು ಸ್ಥಳದಲ್ಲಿ ಆತನನ್ನು ಆಶೀರ್ವದಿಸಿ ಘನಪಡಿಸಿ ಆತನನ್ನು ದೇವರು ಅಭಿವೃದ್ಧಿಪಡಿಸ್ತಾನೆ. ಎಷ್ಟೋ ಕಡೆಗಳು ನಾವು ನೋಡುವಾಗ ಯಾಕೋಬನ ಜೀವಿತ, ಆತನು ಏನೂ ಇಲ್ಲದ ವ್ಯಕ್ತಿಯಾಗಿದ್ದ. ದೇವರು ಆತನನ್ನು ಆಶೀರ್ವದಿಸಿದಾಗ ಆತನು ನೋಡದೇ ಇರುವಂಥದ್ದನ್ನು ದೇವರು ಆತನಿಗೆ ತೋರಿಸಿದ. ಎಷ್ಟು ಆಶೀರ್ವಾದ ಮಾಡದ ಅಂದರೆ ಬಹಳಷ್ಟು ದೊಡ್ಡ ವ್ಯಕ್ತಿಯಾಗಿ ದೇವರು ಆತನನ್ನು ಮಾಡಿದ. ಇವತ್ತು ನೀವು ಕೂಡ ಆಶೀರ್ವಾದವನ್ನು ಹೊಂದಬೇಕಾಗಿದ್ರೆ, ದಾವೀದನು ಆಶೀರ್ವಾದ ಹೊಂದಿದ, ಯೋಸೇಫನು ಆಶೀರ್ವಾದ ಹೊಂದಿದ, ಸತ್ಯವೇದದಲ್ಲಿ ಅನೇಕರು ಆಶೀರ್ವಾದ ಹೊಂದಿದರು. ಇವತ್ತು ನಾನು ನೀನು ಆಶೀರ್ವಾದ ಹೊಂದಿದ ವ್ಯಕ್ತಿಯಾಗಿರಬೇಕು. ನಾವು ಆಶೀರ್ವಾದ ಹೊಂದಿದವರು, ನಾವು ಶಾಪಗ್ರಸ್ತರಾಗಿದ್ದರೂ ಶಿಲುಬೆ ಮೂಲಕವಾಗಿ ನಮ್ಮ ಶಾಪಗಳು ಮುರಿಯಲ್ಪಟ್ಟಿದೆ, ಅದು ಕ್ಲೀನ್ ಆಗಿರೋದ್ರಿಂದ ನಾವಿವತ್ತು ಆಶೀರ್ವಾದದ ವ್ಯಕ್ತಿಗಳು. ದೇವರು ನಮ್ಮ ಮೇಲೆ ಆಶೀರ್ವಾದ ಇಟ್ಟಿದ್ದಾನೆ. ನಾವೆಂದಿಗೂ ನಮ್ಮನ್ನು ನಾವು ಕನ್ಫೆಸ್ ಮಾಡೋದು ಬೇಡ, ನನ್ನಲ್ಲಿ ಏನೂ ಇಲ್ಲ, ನನ್ನಲ್ಲಿ ಏನೂ ಇಲ್ಲದ ವ್ಯಕ್ತಿ ಅಂತ ನಾವು ಎಂದಿಗೂ ಹೇಳ್ಕೊಳ್ಳೋದು ಬೇಡ. ದೇವರು ನನ್ನನ್ನು ಆಶೀರ್ವಾದವಾಗಿ ಇಟ್ಟಿದ್ದಾನೆ ಹೊರತು ನನ್ನನ್ನು ಒಂದು ಶಾಪವಾಗಿ ಅಥವಾ ನನ್ನ ಜೀವಿತದಲ್ಲಿ ದೇವರು ನನ್ನನ್ನು ಮೇಲಕ್ಕೆ ತರುವುದಕ್ಕಾಗಿ ನನ್ನನ್ನು ಆಶೀರ್ವಾದ ಮಾಡಿದ್ದಾನೆ. ಹಾಗಾಗಿ ಈ ವಚನವನ್ನು ನೀವು ಇವತ್ತು ಆಳವಾಗಿ ದೇವರ ವಾಕ್ಯದ ಪ್ರಕಾರ ನೋಡಲಿಕ್ಕೆ ಹೋಗ್ರಿ. ಯಾಕೆಂದರೆ ಈತನ ಚರಿತ್ರೆ ಪ್ರಾರಂಭವಾಗಿದ್ದು ನೀವು ನೋಡಿದ ಹಾಗೆ 28ನೇ ಅಧ್ಯಾಯ, ಆದಿಕಾಂಡ 28ನೇ ಅಧ್ಯಾಯದಲ್ಲಿ. ಎಲ್ಲರೂ ನನ್ನ ಕೂಡ ಆದಿಕಾಂಡ 28ನೇ ಅಧ್ಯಾಯಕ್ಕೆ ಬಂದರೆ ಅಲ್ಲಿ ನಿಮಗೆ ಆತನ ಚರಿತ್ರೆಯನ್ನು ನೀವು ಗಮನಿಸ್ಬೋದು. ಆದಿಕಾಂಡ 28ನೇ ಅಧ್ಯಾಯಕ್ಕೆ. ಯಾಕಂದರೆ ಅಬ್ರಹಾಮನ ಮಗನಾಗಿರುವಂಥ ಈಸಾಕನಿಗೆ ಹುಟ್ಟಿದ ಇಬ್ಬರು ಅವಳಿ ಮಕ್ಕಳು ಇವರು, ಒಬ್ಬನು ಏಸಾವನು ಮತ್ತು ಯಾಕೋಬನು ಎಂಬುದಾಗಿ. ಹುಟ್ಟಿದಾಗ ಒಂದು ಪ್ರವಾದನೆಯ ಮಾತು ಯಾಕೋಬನ ವಿಷಯದಲ್ಲಿತ್ತು. ಏನಂದರೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿದೆ. 25ನೇ ಅಧ್ಯಾಯದ 23ನೇ ವಚನದಲ್ಲಿ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿದೆ, ಆ 2 ಜನಾಂಗಗಳು ಜನ್ಮಾರೋಗ್ಯ ವಿರೋಧವಾದದಿಂದ ಭೇದವಾಗುವವು, ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂಬುದಾಗಿ. ಈಗ ಇಬ್ಬರು ಮಕ್ಕಳು ಈಸಾಕನಿಗೆ, ರೆಬಕ್ಕಳಿಗೆ. ಈತನು ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ. ಆಶೀರ್ವಾದ ಈತನ ಮೂಲಕವಾಗಿ ಇವತ್ತು ಕಾಣಲ್ಪಡಬೇಕಾಗಿದೆ. ಈಗ ಒಂದು ದಿನ ಏನು ಬಂತು, ಒಂದು ಕ್ಷಣ ಬಂತು. ತಂದೆ ಹೇಳ್ತಾ ಇದ್ದಾನೆ ಈಸಾಕನು, ನಾನು ನಿನ್ನನ್ನು ಆಶೀರ್ವದಿಸಬೇಕೆಂಬುದಾಗಿ ಏಸಾವನನ್ನು ಕರೆದು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಆಶೀರ್ವದಿಸಬೇಕು, ಬಾ, ಹೋಗಿ ಒಂದು ಬೇಟೆಯ ಮಾಂಸವನ್ನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳಿ, ಆ ಬೇಟೆಯ ಮಾಂಸಕ್ಕಾಗಿ ಆತನನ್ನು ಹೇಳ್ತಾ ಇದ್ದಾನೆ, ಕರೆದು, ಮಗನೇ ನಾನು ನಿನ್ನನ್ನು ಆಶೀರ್ವದಿಸಬೇಕು, ಹೋಗಿ ಒಂದು ಕಾಡಿನಿಂದ ಬೇಟೆಯನ್ನು ಮಾಡಿಕೊಂಡು ಬಾ ಎಂಬುದಾಗಿ ಹೇಳಿದಾಗ, ಈಗ ಏಸಾವನು ಬೇಗನೆ ತನ್ನನ್ನು ಸಿದ್ಧಪಡಿಸಿಕೊಂಡು ಬೇಟೆಗಾಗಿ ಆತನು ಓಡಿ ಹೋಗ್ತಾ ಇದ್ದಾನೆ. ಬೇಟೆಗೆ ಹೋಗಿ ಬರೋಷ್ಟರೊಳಗಾಗಿ ರೆಬೆಕ್ಕಳು ಏನು ಹೇಳಿದಾಳೆ, ಯಾಕೋಬನೇ ಓಡಿ ಬಾ, ನಿನ್ನ ತಂದೆ ನಿನ್ನ ಅಣ್ಣನನ್ನು ಆಶೀರ್ವದಿಸಬೇಕೆಂಬುದಿದ್ದಾನೆ, ಆಶೀರ್ವಾದ ತಪ್ಪಿ ಹೋಗುತ್ತೆ,
ಎಂಬುದಾಗಿ ತಿಳಿದುಕೊಂಡು ಆಶೀರ್ವಾದ ಮಾಡೋದಕ್ಕಾಗಿ, ಆ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕಾಗಿ ಏಸಾವನ ಬಟ್ಟೆಯನ್ನು ಆತನ ಮೇಲೆ ಹಾಕಿ, ಏಸಾವನ ಬಟ್ಟೆಯನ್ನು ಹಾಕಿಕೊಂಡು ಒಂದು ಕುರಿಯ ಒಂದು ಮಾಂಸದ ಒಂದು ಆಹಾರವನ್ನು ತೆಗೆದುಕೊಂಡು ತಂದೆ ಬಳಿಗೆ ಹೋಗಿ ಅಪ್ಪ ಅಂತ ಕೂಗುವಾಗ ಅಪ್ಪ ಕೇಳ್ತಾ ಇದ್ದಾನೆ, ಯಾರು ನೀನು ಎಂಬುದಾಗಿ. ಯಾಕಂದರೆ ಆತನ ಕಣ್ಣು ಮೊಬ್ಬಾಗಿತ್ತು, ಕೇವಲ ಶಬ್ದದಲ್ಲಿ ಆತನು ಗ್ರಹಿಸ್ಕೊಳ್ತಾ ಇದ್ದ. ಆತನು ಕೇಳ್ತಾನೆ, ಈ ಸ್ವರ ಯಾಕೋಬನದಿದ್ದ ಹಾಗಿದೆ ಅಲ್ಲ? ಇಲ್ಲಪ್ಪ ನಾನೇ ಎಂಬುದಾಗಿ ಹೇಳಿ ಹತ್ತಿರಕ್ಕೆ ಹೋಗಿ ಆ ಬಟ್ಟೆಯನ್ನು ಮುಟ್ಟಿ ನೋಡಿದ ನಂತರ ಆತನಿಗೆ ಗೊತ್ತಾಯಿತು, ಓ ಇದು ಬಟ್ಟೆ ಏಸಾವನದಾಗಿದೆ. ಹೋಗಿ ಆತನು ಊಟವನ್ನು ಮಾಡಿದ ನಂತರ ಬೇಗನೆ ಆತನು ಹೋಗಿ ಅವನಿಗೆ ಕೈಗಳನ್ನ ಇಟ್ಟು ಇಸಾಕನು ಅವನ ಮೇಲೆ ಪ್ರಾರ್ಥಿಸಿ ಆಶೀರ್ವಾದ ಮಾಡಿಬಿಟ್ಟ. ನಂತರ ಏಸಾವನು ಬಂದು ಗೊತ್ತಾಯಿತು, ಅಯ್ಯೋ ನನ್ನ ಆಶೀರ್ವಾದ ನನ್ನ ಅಣ್ಣನು ಕದ್ದುಕೊಂಡಿದ್ದಾನೆ ಎಂಬುದಾಗಿ, ತನ್ನ ತಮ್ಮನ್ನು ಕದ್ದುಕೊಂಡಿದ್ದಾನೆ ಎಂಬುದಾಗಿ ಗೊತ್ತಾಯಿತು. ಆತನಿಗೆ ಕೋಪ ಬಂತು, ಅಯ್ಯೋ ನಾನು ಈಗೆಲ್ಲೇ ಹೋಗಿ ಆತನನ್ನು ಸಾಯಿಸುವುದು ಬೇಡ, ಯಾಕೆಂದರೆ ನನ್ನ ತಂದೆ ಇದ್ದಾನೆ, ಟೈಮ್ ಬಂದಾಗ ಆತನನ್ನು ನನ್ನನ್ನು ಸಾಯಿಸಿಬಿಡ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡ. ಈ ವಿಷಯ ತಂದೆ ತನ್ನ ತಾಯಿಗೆ ಗೊತ್ತಾಯಿತು. ಓ ರೆಬಕ್ಕಳಿಗೆ ಗೊತ್ತಾಯಿತು, ಮಗನೇ ನಿನ್ನ ನಿದ್ದುಬಿಟ್ರೆ ಆತನು ಹೇಗೂ ಸಾಯಿಸಿಬಿಡ್ತಾನೆ, ಯಾಕಂದರೆ ನೀನು ಮೋಸ ಮಾಡಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಆತನಿಗೆ ಎಂದು ಹೇಳಿ ಆತನನ್ನು ಕರೆದು ರೆಬೆಕ್ಕಳು ಹೇಳ್ತಾಳೆ ಏನಂದರೆ 27ನೇ ಅಧ್ಯಾಯದ ಅಲ್ಲಿ ಕೆಲವೊಂದು 42 ವಚನದ ನಂತರ ಆತನು ಹೇಳ್ತಾನೆ, ಆ ರೆಬೆಕ್ಕಳು ಹೇಳ್ತಾಳೆ, ನೀನು ಬೇಗನೆ ನನ್ನ ಮಗನೇ ನನ್ನ ಮಾತನ್ನು ಕೇಳು, ನೀನು ಎದ್ದು ಕಾರಾನ್ ಊರಿಗೆ ಹೋಗು, ನನ್ನ ಅಣ್ಣನಾದ ಲಾಬಾನನ ಬಳಿಗೆ ಹೋಗಿ ಕೆಲವು ಕಾಲ, ಅಂದರೆ ನಿನ್ನ ಅಣ್ಣನ ಕೋಪವು ಶಮನ ಆಗುವವರೆಗೂ ಅವನ ಬಳಿಲಿರು. ನಿನ್ನ ಅಣ್ಣನನ್ನು ನೀನು ಮಾಡದಿರುವುದನ್ನು ಮರೆತು ಕೋಪ ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕರೆಸುತ್ತೇನೆ. ನಾನು ಒಂದೇ ದಿನದಲ್ಲಿ ನಿಮ್ಮಿಬ್ಬರನ್ನು ಹೇಗೆ ಕಳಕೊಳ್ಳುವುದು ಯಾತಕ್ಕೆ ಎಂದು ಹೇಳಿದರು ಅಂತ ಹೇಳಿ ಅವನನ್ನು ಕರೆದು ಅಣ್ಣನ ಮನೆಗೆ ಹೋಗುವುದಕ್ಕೆ ಒತ್ತಾಯಪಡಿಸ್ತಾಳೆ. ಈಗ ರೆಬೆಕ್ಕಳ ಮಾತನ್ನು ಕೇಳಿದಂಥ ಯಾಕೋಬನು ಅಣ್ಣನ ಮನೆ ಆಗಿರುವಂಥ ಲಾಬಾನನ ಮನೆಗೆ ಹೋಗುವುದಕ್ಕೆ ತೀರ್ಮಾನ ಮಾಡಿದ್ದಾನೆ. ಇಲ್ಲಿ ಏಸಾವನ ಕೋಪ ಹೆಚ್ಚಾಗ್ತಾ ಇದೆ. ಮೊದಲೊಂದು ಸಾರಿ ಆ ಗುಗ್ಗರಿನ ತಿನ್ನುವುದರ ಮೂಲಕವಾಗಿ ತನ್ನ ಆಶೀರ್ವಾದವನ್ನು ಕಳ್ಕೊಂಡಿದ್ದಾನೆ. 2ನೇ ಸಾರಿ ಈ ತನ್ನ ತಮ್ಮನು ಮೋಸ ಮಾಡಿ ತನ್ನ ಬಟ್ಟೆನ ಹಾಕಿಕೊಂಡು ಬರಬೇಕಾಗಿರೋದು ಆಶೀರ್ವಾದವನ್ನು ಕದ್ದುಕೊಂಡಿದ್ದಾನೆ. ಈ ಸಾಕನ ಹತ್ರ ಕೇಳ್ತಾನೆ, ನಿನಗೆ ಇಷ್ಟೇ ಆಶೀರ್ವಾದ ಇರೋದ? ಇಷ್ಟೇ ಅಪ್ಪ. ಈಗ ಈತನಿಗೆ ಕೋಪ ತಡ್ಕೊಳ್ಳಿಕ್ಕಾಗದೆ, ಒಂದು ವೇಳೆ ತಂದೆಗೆ ನೋಯಿಸಬಾರ್ದಂತ ತಿಳಿದುಕೊಂಡು ಏನು ಮಾಡಿದಾನೆ, ತಂದೆ ಸಾಯೋವರೆಗೂ ಸುಮ್ಮನೆ ಇರಲಿ ಎಂಬುದಾಗಿ ಸುಮ್ಮನೆ ಇದ್ದಾನೆ. ಹೋಗಿ ಇದನ್ನು ಕೇಳಿ ರೆಬೆಕ್ಕಳಿಗೆ ಇಸಾಕನಿಗೆ, ಹಿತ್ತಿಯರ ಈ ಸ್ತ್ರೀಯರ ದೆಸೆಯಿಂದ ನನಗೆ ಬೇಸರವಾಯಿತು. ಯಾಕೋಬನು ಈ ದೇಶದ ಹೆಣ್ಣನ್ನು ಆದುಕೊಂಡು ಇಂಥ ಹಿತ್ತಿಯರ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ನಾನು ಇನ್ನು ಬದುಕೋದ್ರಿಂದ ಪ್ರಯೋಜನವೇನು ಎಂದು ಹೇಳಿದನು. ಆಗ ಇಸಾಕನು ಯಾಕೋಬನನ್ನು ಕರೆದು, ನೀನು ಕಾನ್ಯಾನರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ ಅಂತ ಹೇಳಿ ದೇವರು ಇಸಾಕನು ಯಾಕೋಬನನ್ನು ಕರೆದು ಮಾತನಾಡ್ತಾನೆ. ಈಗ ತನ್ನ ಮಾವನ ಮನೆಗೆ ಹೋಗುವುದಕ್ಕೆ ತೀರ್ಮಾನ ಮಾಡಿದಾನೆ. ಯಾಕೋಬನು ಮನೆ ಬಿಟ್ಟು ಹೊರಟಿದ್ದಾನೆ. ಈಗ ತಾಯಿ ತುಂಬ ಪ್ರೀತಿ ಮಾಡ್ತಾ ಇದ್ಲು. ತುಂಬ ಪ್ರೀತಿ ಮಾಡುವಂಥ ತಾಯಿ ಇದ್ದುದರಿಂದ ತನ್ನ ಮಗನನ್ನು ಒತ್ತಾಯ ಮಾಡಿ ಕಳಿಸ್ತಾ ಇದ್ದಾಳೆ. ಕಳಿಸಿದ್ರು, ಈತನು ಮನೆ ಬಿಟ್ಟು ಹೊರಟಿದ್ದಾನೆ. ಆದರೆ ಹೊರಡೋದಕ್ಕಿಂತ ಮೊದಲು ಆತನಿಗೆ ಆಶೀರ್ವಾದ ಆಗಿದೆ. ಇಸಾಕನು ಆತನ ತಲೆ ಮೇಲೆ ಕೈ ಇಟ್ಟು ಎಲ್ಲ ಆಶೀರ್ವಾದನ ಬಿಡುಗಡೆ ಮಾಡಿದ್ದಾನೆ. ಈಗ ಮನೆ ಬಿಟ್ಟು ಹೋಗುವಾಗ ಆತನ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಖಾಲಿಯಾಗಿ ಕೈಯಿಂದ ಆತನು ಹೊರಟು ಹೋಗಿದ್ದಾನೆ. ಹೋಗಿ ಸ್ವಲ್ಪ ಒಂದು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಒಂದು ಸ್ಥಳದಲ್ಲಿ ಬಂದು ಆತನು ಮಲ್ಕೊಂಡಿದ್ದಾನೆ. ಕಲ್ಲಿನ ಮೇಲೆ ಒಬ್ಬನೇ ಮಲ್ಕೊಂಡಿದ್ದಾನೆ. ರಾತ್ರಿ ಎಲ್ಲ ದೇವರು ಆತನೊಟ್ಟಿಗೆ ದರ್ಶನದ ಮೂಲಕವಾಗಿ ದೇವದೂತರು ಓಡಾಡುವುದನ್ನು ಇಳುವುದನ್ನು ಆತನು ಕಂಡಿದ್ದಾನೆ. ಆತನಿಗೆ ಬಹಳ ಸಂತೋಷ. ರಾತ್ರಿಯಲ್ಲಿ ಇಂಥ ಕಂಡಂಥ ವಿಷಯವನ್ನು ಕಂಡು ಆತನು ಎಚ್ಚೆತ್ತು ದೇವರು ಈ ಸ್ಥಳದಲ್ಲಿ ಇದ್ದಾನೆ ಎಂಬುದಾಗಿ ಹೇಳಿ ಆತನಿಗೆ ಬೇತೇಲ್ ಎಂಬುದಾಗಿ ಅದಕ್ಕೆ ಹೆಸರಿಡ್ತಾನೆ. ಈಗ ಒಂದು ತೀರ್ಮಾನ ಮಾಡ್ತಾನೆ. ಆತನು ಹೇಳ್ತಾನೆ, ದೇವರೇ ನನ್ನನ್ನು ಈ ಸ್ಥಳದಿಂದ ಕರ್ಕೊಂಡು ಬರ್ತಾ ಇದ್ದಿ, ತಿರುಗಿ ನನ್ನನ್ನು ಸುರಕ್ಷಿತವಾಗಿ ನನ್ನ ತಂದೆ ಬರ ಮಾಡಿದರೆ ನಾನು ನಿನಗೆ 10ರಲ್ಲಿ 1 ಭಾಗವನ್ನು ಕೊಡುತ್ತೇನೆ ಅಂತ ಹರಕೆ ಕಟ್ಕೊಳ್ತಾನೆ, ಮಾತು ಕಟ್ಕೊಳ್ತಾನೆ. ನನ್ನದೊಂದೇ ಆಲೋಚನೆ ಇತ್ತು, ಅಬ್ರಹಾಮನು ತನ್ನ ಸೇವಕನು ಹುಡುಗಿನ ನೋಡೋದಕ್ಕಾಗಿ, ಇಸಾಕನಿಗೆ ಹುಡುಗಿ ನೋಡೋದಕ್ಕಾಗಿ ಒಂದು ಒಂಟೆನ ಕಳಿಸಿದ್ದಾನೆ, ಸಾಕಷ್ಟು ಸೇವಕರನ್ನ ಕಳಿಸಿದ್ದಾನೆ. ಆದರೆ ತನ್ನ ಒಬ್ಬನೇ ಮಗನಾಗಿರುವಂಥ ಯಾಕೋಬನು, ಇಸಾಕನಿಗೆ ಎಲ್ಲ ಆಶೀರ್ವಾದ ಇತ್ತು, ಯಾಕೋಬನ ಮೇಲೆ ಎಲ್ಲ ಆಶೀರ್ವಾದ ಬಂದಿತ್ತು. ಆದರೆ ಕಳಿಸುವಾಗ ಒಂದು ಒಂಟೆ ಕೂಡ ಕಳಿಸಲಿಲ್ಲ, ಯಾವ ಒಂದು ಬಟ್ಟೆಯನ್ನು ಕೂಡ ಕಳಿಸಲಿಲ್ಲ, ಆತನಿಗೆ ಬೇಕಾಗಿರುವಂಥ ವಸ್ತುವನ್ನು ಕಳಿಸಲಿಲ್ಲ, ಸೇವಕರನ್ನ ಕಳಿಸಲಿಲ್ಲ.
ಖಾಲಿ ಕೈಯಿಂದ ಆತನು ಹೊರಟು ಹೋಗಿದ್ದಾನೆ. ಖಾಲಿ ಕೈಯಿಂದ ಹೊರಟು ಹೋಗಿದ್ದಾನೆ. ಇಲ್ಲಿ ಎಲಿಯೇಜರನು ಹೋಗುವಾಗ ಅನೇಕ ಜನರೊಂದಿಗೆ ಹೋಗಿದ್ದಾನೆ, ಸೇವಕರೊಂದಿಗೆ ಹೋಗಿದ್ದಾನೆ, ಒಂಟೆಯೊಂದಿಗೆ ಹೋಗಿದ್ದಾನೆ, ಬೆಳ್ಳಿ ಬಂಗಾರದೊಂದಿಗೆ ಹೋಗಿದ್ದಾನೆ. ಆದರೆ ಈತನು ಹೋಗುವಾಗ ಖಾಲಿ ಕೈಯಿಂದ ಹೊರಟು ಹೋಗಿದ್ದಾನೆ. ಯಾಕೆಂದ್ರೆ ಆತನು ಒಬ್ಬನೇ ರಾತ್ರಿಯಲ್ಲಿ ಮಲ್ಕೊಂಡಾಗ ದೇವರು ಅವನೊಟ್ಟಿಗೆ ಮಾತನಾಡಿದ್ದಾನೆ. ಖಾಲಿ ಕೈಯಿಂದ ಹೋಗಿದ್ದಾನೆ. ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಎಲ್ಲವೂ ಇದ್ರೂ ಕೂಡ ಕೆಲವೊಂದು ಸಾರಿ ಏನು ಇಲ್ಲದವರಾಗಿ ನಾವು ಇರಬೇಕಾಗತ್ತೆ. ಕಾರಣ ಏನಂದರೆ, ದೇವರು ನಮ್ಮೊಟ್ಟಿಗೆ ಮಾತನಾಡಬೇಕಾಗಿದ್ರೆ ನಾವು ಈ ಲೋಕದಲ್ಲಿ ನಾವು ಡಿಪೆಂಡ್ ಆಗಿರಬಾರ್ದು, ನಾವು ದೇವರ ಆಶೀರ್ವಾದಕ್ಕೆ ಡಿಪೆಂಡ್ ಆಗಿರಬೇಕು. ಆಗಲೇ ದೇವರು ನಿನ್ನೊಟ್ಟಿಗೆ ಮಾತನಾಡಲಿಕ್ಕೆ ಸಾಧ್ಯ, ದೇವರು ನಿನ್ನನ್ನು ಸಂದರ್ಶಿಸಲಿಕ್ಕೆ ಸಾಧ್ಯ, ದೇವರು ನಿನ್ನೊಟ್ಟಿಗೆ ಬಲಪಡಿಸಲಿಕ್ಕೆ ಸಾಧ್ಯ. ಈತನು ಒಬ್ಬನೇ ಇದ್ದಾನೆ, ಇದರಲ್ಲಿ ಯಾರೂ ಇಲ್ಲ ಅಂತ ತಿಳಿದುಕೊಂಡು ಆ ರಾತ್ರಿನೇ ಆತನಿಗೆ ದರ್ಶನ ಆಗಿದೆ. ನೀವಾದರೆ ನಿಮ್ಮ ಮಕ್ಕಳು ಊರು ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಬೇರೊಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದರೆ ನೀವೇನು ಮಾಡ್ತೀರಿ? ಇಷ್ಟು ದಿನಕ್ಕೆ ಬೇಕಾಗಿರುವಂಥ ಬಟ್ಟೆ, ಇಷ್ಟು ದಿನಕ್ಕೆ ಬೇಕಾಗಿರುವಂಥ ಆಹಾರ, ಇಷ್ಟು ದಿನಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆನ ನೀವು ಮಾಡಿ ಕಳಿಸ್ತೀರಲ್ವಾ? ಆದರೆ ಯಾಕೋಬನು ಕಳಿಸಲ್ಪಟ್ಟಾಗ ತನ್ನ ತಾಯಿ ಪ್ರೀತಿಸಿದ್ರು ಕೂಡ ಆತನು ಎಲ್ಲವನ್ನ ಬಿಟ್ಟು ಖಾಲಿ ಕೈಯಿಂದ ತನ್ನ ಸ್ಥಳವನ್ನು ಬಿಟ್ಟು ಹೊರಟಿದ್ದಾನೆ. ವಸ್ತ್ರವೂ ಕೂಡ ಇಲ್ಲ, ಹಣ ಕೂಡ ಇಲ್ಲ, ಆಹಾರ ಕೂಡ ಇಲ್ಲ, ಯಾವ ಫೆಸಿಲಿಟಿ ಕೂಡ ಇಲ್ಲ. ಈಗ ದೇವರು ತಾನೇ ಆತನೊಂದಿಗೆ ಇದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ ಒಂದು ವಚನದಲ್ಲಿ, ನಾನು ಯೋರ್ದಾನ್ ದಾಟುವಾಗ ನನ್ನ ಕೈಯಲ್ಲಿದ್ದು ಒಂದೇ ಒಂದು ಕೋಲು ಎಂಬುದಾಗಿ ಆತನು ಹೇಳ್ತಾನೆ. ಕಾರಣ ಆತನ ಕೈಯಲ್ಲಿದ್ದು ಒಂದೇ ಒಂದು ಕೋಲು ಅಷ್ಟೇ. ಹೇಗೆ ದೇವರನ್ನು ಆತನ ಆಶೀರ್ವಾದ ಮಾಡಿದ್ದಾನೆ ಈಗ ಇದನ್ನು ತಿಳಿದುಕೊಳ್ಳೋಣ. ಇವತ್ತು ನಾವು ಕೂಡ ಅನೇಕ ಸ್ಥಿತಿಗಳಲ್ಲಿ ಇವತ್ತು ಎಲ್ಲವೂ ಖಾಲಿಯಾದ ಸ್ಥಿತಿಯಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ದೇವರಿಗೆ ಆಶೀರ್ವಾದ ಮಾಡಲಿಕ್ಕೆ ಶಕ್ತನು, ದೇವರು ನಮ್ಮನ್ನು ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತನು, ದೇವರು ನಮ್ಮನ್ನು ಘನಪಡಿಸಲಿಕ್ಕೆ ಶಕ್ತನು. ಸಹೋದರನೇ ಸಹೋದರಿಯೇ, ನೀನಿರುವಂಥ ಸ್ಥಳದಲ್ಲಿಯೇ ದೇವರು ನಿನ್ನನ್ನು ಉನ್ನತ ಸ್ಥಿತಿಗೆ ದೇವರು ಮೇಲೆ ಎತ್ತಲಿಕ್ಕೆ ದೇವರಿಗೆ ಸಾಧ್ಯತೆ ಇದೆ. ಇವತ್ತು ಈ ವಾಕ್ಯವನ್ನು ಕೇಳ್ರಿ. ಈತನು ಯೋರ್ದಾನನ್ನು ಬಿಟ್ಟು ಹೊರಟೋಗಿದ್ದಾನೆ. ಯೋರ್ದಾನ್ ಅಂದರೆ ಅಲ್ಲಿ ಆತನು ಹೋಗುವಂಥ ಸ್ಥಳದ ಬಾರ್ಡರ್, ಅದು ಅಂದರೆ ಆತನು ಇರುವಂಥ ಊರಿಗೆ ಆತನದು ಬಾರ್ಡ್ರು. ಯೋರ್ದಾನ್ ದಾಟಿ ಬಿಟ್ಟರೆ ಅದು ಬೇರೆ ಸ್ಥಳವಾಗಿರ್ತದೆ. ಅವರ ಮೇರೆಯನ್ನು ದಾಟಿ ಬಂದ ಹಾಗೆ. ಅಂದರೆ ಅವರು ಯೋರ್ದಾನ್ ಅಂದರೆ ಅರ್ಥ ಮರಣ. ಹಾಗಾಗಿ ಬ್ಯಾಪ್ಟಿಸಮ್ ಯೇಸು ಸ್ವಾಮಿ ತೆಗೆದುಕೊಳ್ಳುವಾಗ ಯೋರ್ದಾನ್ ಹೊಳೆಯಲ್ಲಿ ಯಾಕೆ ತೆಗೆದುಕೊಂಡ ಅಂದರೆ ಅದು ಮರಣವನ್ನು ಸೂಚಿಸುವಂಥದ್ದಾಗಿದೆ. ಹಾಗಾಗಿ ತನ್ನ ಸ್ಥಿತಿಯಲ್ಲಿ ಹಾದು ಹೋಗುವಾಗ ಒಂದು ನದಿಯನ್ನು ದಾಟಬೇಕಾಗಿದ್ರೆ ಒಂದು ಕೋಲಿಂದ ಆತನು ದಾಟಿದ್ದಾನೆ. ಅದು ಕೆಲವೊಂದು ಸಾರಿ ಪ್ರವಾಹ ಬರ್ಬೋದು, ನೀರು ಫೋರ್ಸ್ ಆಗಿ ಬರ್ಬೋದು, ಆದರೆ ತನ್ನ ದೇವರು ತನ್ನ ಜೊತೆಯಲ್ಲಿದ್ದುಕೊಂಡು ಆತನನ್ನು ಯೋರ್ದಾನನ್ನು ದಾಟಿಸಿದ್ದಾನೆ. ಒಬ್ಬನೇ ವ್ಯಕ್ತಿ ಅನೇಕ ಸಾರಿ ಒಂದು ನೀರನ್ನು ದಾಟುವಾಗ ಕೈ ಹಿಡಿದು ಅನೇಕರು ದಾಟ್ತಾರೆ, ಯಾಕೆಂದರೆ ಒಬ್ಬರಿಗಿಂತ ಒಬ್ಬರು ಸ್ಟ್ರೆಂತ್ ಆಗಿ ಇಟ್ಕೊಂಡು ದಾಟಬಹುದು. ಆದರೆ ಈತನು ದಾಟುವಾಗ ದೇವರು ತನ್ನ ಕೈಗಳನ್ನು ಇಟ್ಟುಕೊಂಡು ಆತನನ್ನು ದಾಟಿಸಿದ್ದಾನೆ. ಈಗ ದಾಟಿಸಿ ಆತನು ಮುಂದೆ ಬಂದಿದ್ದಾನೆ, ಒಂದು ಸ್ಥಳಕ್ಕೆ ಬಂದಿದ್ದಾನೆ, ಲಾಬಾನನ ಊರಿಗೆ. ಈಗ ಲಾಬಾನನ ಮನೆಗೆ ಬಂದಿದ್ದಾನೆ. ಪ್ರಯಾಣದಲ್ಲಿ ಏನೂ ಇಲ್ಲ, ಬಹಳಷ್ಟು ದೂರ ಪ್ರಯಾಣ ಮಾಡಿರ್ಬೋದು. ಎಷ್ಟು ಕಿಲೋಮೀಟ್ರು, ಎಷ್ಟು ದೂರ ಮೈಲು ಆತನು ಪ್ರಯಾಣ ಮಾಡಿ ಬಂದಿದ್ದಾನೆ. ರಾತ್ರಿ ಎಲ್ಲ ಹಗಲು ರಾತ್ರಿ ನಡೆದು ಸ್ಥಳವನ್ನು ಮುಟ್ಟಿದ್ದಾನೆ. ಇವತ್ತು ನಮಗೆ ಬೇಕಾದಷ್ಟು ಫೆಸಿಲಿಟೀಸ್ ಇದೆ. ಒಂದು ಊರಿಂದ ಒಂದು ಊರಿಗೆ ಹೋಗ್ಲಿಕ್ಕೆ ಮ್ಯಾಪ್ ಇದೆ ನಮಗೆ, ಅಥವಾ ಫೆಸಿಲಿಟೀಸ್ ಇದೆ, ವೆಹಿಕಲ್ಸ್ ಇದೆ. ಆದರೆ ಈತನಿಗೆ ಮ್ಯಾಪ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಯಾವುದಿಲ್ಲ. ಪವಿತ್ರಾತ್ಮನು ತಾನೇ ತನ್ನ ಮುಟ್ಟಬೇಕಾಗಿರುವಂಥ ಸ್ಥಳಕ್ಕೆ ಆತನು ದೇವರು ಮುಟ್ಟಿಸಿದ್ದಾನೆ. ನಾನು ಹೇಳಿದರೆ ನಿಮಗೆ ಒಂದು ಸತ್ಯ ಆಗ್ಬೋದು, ದೇವರು ನಮ್ಮ ಜೊತೆ ಇದ್ದರೆ ನಮಗೆ ಯಾವುದೇ ರೋಡ್ ಮ್ಯಾಪ್ ಬೇಕಾಗಿಲ್ಲರಿ. ದೇವರು ನಮ್ಮನ್ನು ಮುಟ್ಟಿಸಬೇಕಾಗಿರುವಂಥ ಸ್ಥಳವನ್ನು ಮುಟ್ಟಿಸ್ತಾನೆ. ಆತನೇ ನಮಗೆ ಪರ್ಫೆಕ್ಟ್, ನಮಗೆ ಏನಾದರೆ ಗೂಗಲ್ ಮ್ಯಾಪ್ ಒಂದು ದಿನ ಅಥವಾ ನೆಟ್ವರ್ಕ್ ಇದ್ದರೆ ಅದು ಕಾಣಿಸ್ತಾ ಇರ್ಬೋದು, ಹೇಗೂ ತೋರಿಸ್ಬೋದು. ಆದರೆ ದೇವರು ನಮ್ಮ ಸಂಗಡ ಇದ್ದರೆ ನಾವು ಮುಟ್ಟಬೇಕಾಗಿರುವಂಥ ಸ್ಥಳವನ್ನು ಆತನು ಮುಟ್ಟಿಸ್ತಾನೆ. ಆ ಸಂದರ್ಭದಲ್ಲಿ ಯಾವ ಫೆಸಿಲಿಟಿ ಇರಲಿಲ್ಲ, ಯಾವುದೂ ಇರಲಿಲ್ಲ, ಆದರೆ ದೇವರು ಆತನನ್ನು ಮುಟ್ಟಬೇಕಾಗಿರುವಂಥ ಸ್ಥಳವನ್ನು ಮುಟ್ಟಿಸಿದ್ದಾನೆ. ಯಾಕಂದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಬೇಕಾಗಿರುವಂಥ ಮನಸ್ಸು ಮಾಡಿದರೆ ನಿನ್ನನ್ನು ಎಲ್ಲಿ ಮುಟ್ಟಿಸಬೇಕೋ ದೇವರು ಅಲ್ಲೇ ಮುಟ್ಟಿಸ್ತಾನೆ. ಭಯಪಡಬೇಡ್ರಿ. ಅವ್ರು ನನಗೆ ಸಹಾಯ ಇಲ್ಲ, ಇವ್ರು ನನಗೆ ಸಹಾಯ ಇಲ್ಲ, ನಾವೆಂದಿಗೂ ಇನ್ನೊಬ್ಬರ ಮೇಲೆ ಹಾಕೋದು ಬೇಡ. ದೇವರು ನನ್ನ ಸಂಗಡ ಇದ್ದರೆ ಸಾಕು.
ಆತನು ಹೇಳ್ತಾನೆ, ದೇವರೇ ನೀನು ನನ್ನ ಸಂಗಡ ಇದ್ದು ತಿರುಗಿ ನನ್ನನ್ನು ಬರ ಮಾಡಿದರೆ, ನನ್ನ ಸಂಗಡ ಇದ್ದು ಅಂದರೆ ಎಲ್ಲವೂ ಇದ್ದ ಹಾಗೆ. ಆತನ ಇದ್ದರೆ ನಮಗೆ ಎಲ್ಲವೂ ಇದ್ದ ಹಾಗೆ. ಸಹೋದರನೇ ಸಹೋದರಿಯೇ, ನೀನು ಆತನ ಜೊತೆ ಇದ್ದರೆ, ನೀನು ಆತನ ಸಂಗಡ ಇದ್ದರೆ, ನೀನು ಆತನ ಜೊತೆಯಲ್ಲಿ ಚಲಿಸುವುದಾಗಿದ್ದರೆ ಎಲ್ಲ ಆಶೀರ್ವಾದ ನಿನಗಿದ್ದ ಹಾಗೆ. ನೀನು ಯಾರನ್ನ ಬಯಸಬೇಡ ಈ ಲೋಕದಲ್ಲಿ, ದೇವರು ನನ್ನ ಸಂಗಡ ಇರಲಿ, ಆತನ ನನ್ನ ಸಂಗಡ ಇರುವುದು ನಿಶ್ಚಯ ಎಂಬುದಾಗಿ ದಾವೀದ ಹೇಳ್ತಾನೆ. ಇವತ್ತು ದೇವರು ನಿನ್ನ ಸಂಗಡ ಇದ್ದರೆ ನೀನು ಎಲ್ಲಿಗೆ ಹೋಗಬೇಕು, ನೀನು ಖಾಲಿ ಕೈಯಿಂದ ಇದ್ದರೂ ಕೂಡ ಆತನ ಜೊತೆಗಿದ್ದರೆ ನೀನು ಮೇಲಕ್ಕೆ ಬಂದೇ ಬರ್ತೀಯ, ನೀನು ಅಭಿವೃದ್ಧಿ ಆಗ್ತೀಯ. ಇದನ್ನು ವೀಕ್ಷಿಸುವ ಪ್ರಿಯ ದೇವ ಮಗುವೆ, ನೀನು ಒಬ್ಬಳೇ ಅಲ್ಲ, ಒಬ್ಬಂಟಿಗನಲ್ಲ, ನೀನು ಅನಾಥಳಲ್ಲ. ದೇವರು ನಿನ್ನನ್ನು ಅನಾಥರನ್ನಾಗಿ ಬಿಡಲಿಲ್ಲ, ಆತನ ನಿನ್ನ ಜೊತೆಯಲ್ಲಿದ್ದಾನೆ. ನಿನ್ನನ್ನು ಜನರು ಬಿಟ್ಟಿರ್ಬೋದು, ಕುಟುಂಬದವರು ಬಿಟ್ಟಿರ್ಬೋದು, ನಿನ್ನನ್ನು ತಳ್ಳಿರ್ಬೋದು, ಆದರೆ ದೇವರು ನಿನ್ನನ್ನು ಎಂದಿಗೂ ನಿನ್ನನ್ನು ಕೈ ಬಿಡಲ್ಲ. ಯಾಕೋಬನನ್ನು ನೋಡ್ರಿ, ಆತನು ಎಲ್ಲಿ ಸೇರಬೇಕಾಗಿದೆಯೋ ಅಲ್ಲಿ ದೇವರು ಆತನನ್ನು ತಂದು ಸೇರಿಸಿದ್ದಾನೆ. ಯಾವ ರೂಟ್ ಇಲ್ಲ, ಅಥವಾ ಯಾವ ಫೆಸಿಲಿಟಿ ಇಲ್ಲ, ಯಾವ ವೆಹಿಕಲ್ ಇಲ್ಲ, ಆದರೆ ಆತನು ಬಂದಂಥ ಹಾದಿ ಹೆಜ್ಜೆ ಇಟ್ಕೊಂಡು ಬಂದಿದ್ದಾನೆ. ಎಲ್ಲವನ್ನು ದಾಟಿಕೊಂಡು ಬಂದಾಗ ದೇವರು ಆತನನ್ನು ಮುಟ್ಟಿದ್ದಾನೆ. ಈಗ ಲಾಬಾನನ ಮನೆಗೆ ಬಂದಿದ್ದಾನೆ. ಲಾಬಾನನ ಮನೆಯಲ್ಲಿ 14 ವರ್ಷ ಕೆಲಸ ಮಾಡಿದ್ದಾನೆ. ಯಾರಿಗೋಸ್ಕರ? ಫಸ್ಟ್ 7 ವರ್ಷ ಕೆಲಸ ಮಾಡಿದ, ಲೇಳನ ಮದುವೆ ಆದ. ಆದರೆ ಆತನ ಆಸೆ ರಾಹೇಲಳ ಮೇಲಿತ್ತು. ತಿರುಗಿ 7 ವರ್ಷ ಕೆಲಸ ಮಾಡಿದ, ಅಲ್ಲಿ ಕೂಡ ರಾಹೇಲಳನ್ನ ಆತನು 14 ವರ್ಷದ ನಂತರ ಮದುವೆ ಮಾಡಿಕೊಂಡ. 14 ವರ್ಷ ಮಾಡಿದರೂ ಕೂಡ ಲಾಬಾನನಿಗೆ ಆಶೀರ್ವಾದ ಆಗ್ತಾ ಇತ್ತು. ಈತನು ಕೆಲಸ ಮಾಡ್ತಾ ಇದ್ದ, ಈತನ ಮೂಲಕವಾಗಿ ಲಾಬಾನನಿಗೆ ಅಭಿವೃದ್ಧಿ ಆಗ್ತಾ ಇತ್ತು. ಯಾಕೆಂದ್ರೆ ಲಾಬಾನನೇ ಅದನ್ನು ಬಾಯಿ ತೆರೆದು ಹೇಳ್ತಾನೆ, ನೀನು ಬರುವುದಕ್ಕಿಂತ ಮೊದಲು ನನಗಿದ್ದದ್ದು ಸ್ವಲ್ಪ ಎಂಬುದಾಗಿ ಆತನು ಹೇಳ್ತಾನೆ. 30ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾಕೋಬನೇ ಕೇಳು, ಯೆಹೋವನು ನಿನ್ನ ನಿಮಿತ್ತವಾಗಿ ನನ್ನನ್ನು ಅಭಿವೃದ್ಧಿ ಪಡಿಸಿದ್ದಾನೆ. 30ನೇ ಅಧ್ಯಾಯದ 26-27ನೇ ವಚನದಲ್ಲಿ, ನೀನು ಬರುವುದಕ್ಕಿಂತ ಮೊದಲು ನನಗಿದ್ದದ್ದು ಸ್ವಲ್ಪ, ನೀನು ಬಂದ ಮೇಲೆ ದೇವರು ನನ್ನನ್ನು ಹೆಚ್ಚಾಗಿ ಅಭಿವೃದ್ಧಿ ಪಡಿಸಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ. ಈಗ ಈತನಿಗೆ ಅಭಿವೃದ್ಧಿ ಆಗಿದೆ. ಯಾರಿಗೆ? ಲಾಬಾನನಿಗೆ, ಯಾಕೋಬನ ನಿಮಿತ್ತವಾಗಿ. 14 ವರ್ಷ ಕೆಲಸ ಮಾಡಿದ್ದಾನೆ. 14 ವರ್ಷ ಕೆಲಸ ಮಾಡಿದ್ರು ಈತನಿಗಾಗಿ ಈತನು ಏನು ಸಂಪಾದನೆ ಮಾಡಿಕೊಳ್ಳಲಿಲ್ಲ, ಈತನಿಗಾಗಿ ಈತನು ಏನು ಅಭಿವೃದ್ಧಿಯನ್ನು ಹೊಂದಿಕೊಳ್ಳಲಿಲ್ಲ. ಈತನ ಮೂಲಕವಾಗಿ ಲಾಬಾನನಿಗೆ ಆಶೀರ್ವಾದ ಆಗಿದೆ. ಲಾಬಾನನೇ ಹೇಳ್ತಾ ಇದ್ದಾನೆ, ನೀನು ಬರೋದಕ್ಕಿಂತ ಮೊದಲು ನನಗೇನು ಇರಲಿಲ್ಲಪ್ಪ, ಈಗ ನೀನು ಬಂದ ಮೇಲೆ ನನಗೆ ತುಂಬ ಆಶೀರ್ವಾದ ಆಗಿದೆ. ನೋಡಿದಿರಾ, ಒಬ್ಬ ವ್ಯಕ್ತಿ, ದೇವರ ಮನುಷ್ಯನು ನಮ್ಮ ಜೊತೆಲಿದ್ದರೆ, ನೀವಿರುವಂಥ ಪಟ್ಟಣ ಆಶೀರ್ವಾದ, ನೀವಿರುವಂಥ ಕಂಪನಿ ಆಶೀರ್ವಾದ, ನೀವಿರುವಂಥ ಮನೆ ಆಶೀರ್ವಾದ, ಒಬ್ಬ ಆಶೀರ್ವಾದದ ವ್ಯಕ್ತಿ ನಿಮ್ಮ ಜೊತೆಲಿ ಯಾವಾಗಲೂ ಇರಬೇಕು. ದೇವರು ನಿಮ್ಮ ಜೊತೆಗಿದ್ರೆ ನೀನು ಕೂಡ ಆಶೀರ್ವಾದನೆ, ನೀನು ಹೋಗುವಂಥ ಕೆಲಸವೂ ಕೂಡ ಆಶೀರ್ವಾದನೆ, ನೀನು ಪ್ರಾರಂಭಿಸುವಂಥ ಬಿಸ್ನೆಸ್ ಕೂಡ ದೇವರು ಅಭಿವೃದ್ಧಿ ಪಡಿಸ್ತಾನೆ. ಈಗ ಯಾಕೋಬನ ಜೊತೆ ದೇವರು ಇದ್ದಿದ್ನಲ್ವ, ಅದಕ್ಕೋಸ್ಕರವಾಗಿ ಲಾಬಾನನಿಗೆ ಆಶೀರ್ವಾದ ಆಯಿತು. 14 ವರ್ಷ ಕೆಲಸ ಮಾಡಿದ್ದಾನೆ, ಇದನ್ನೇನು ಸಂಪಾದನೆ ಮಾಡಿಕೊಳ್ಳಿಲ್ಲ. ಈಗ ನಾನೇನಾದರೂ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿದಾಗ ಈಗ ಆತನು ಹೇಳ್ತಾನೆ, ನೋಡ್ರಿ, ನೀನು ಅಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ಈಗ ಆತನು ಆಡು ಚುಕ್ಕೆಗಳ ಮರಿಗಳನ್ನು ಆತನು ಬದಲಾಯಿಸ್ತಾ ಇದ್ದಾನೆ. ನೋಡ್ರಿ, ಈಗ 30ನೇ ವಚನ ಹೇಗೆ ಹೇಳ್ತದೆ, ನೀನು ಬಂದದ್ರಿಂದ ಹೆಚ್ಚಾಯಿತು, ನಾನು ಕೈ ಹಾಕಿದ ಎಲ್ಲ ಕೆಲಸದಲ್ಲಿ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ, ನಾನು ಸ್ವಂತ ಮನೆಗೋಸ್ಕರವಾಗಿ ಯಾವಾಗ ಸಂಪಾದನೆ ಮಾಡಿಕೊಳ್ಳಲಿ ಎಂದು ಹೇಳಿದನು. ನನಗಾಗಿ ನಾನು ಯಾವಾಗ ಸಂಪಾದನೆ ಮಾಡಿಕೊಂಡೆ? ಎಲ್ಲ ನಿನಗೆ ಆಶೀರ್ವಾದ ಆಯ್ತಪ್ಪ. ದೇವರ ಮಗುವೆ, ನಿನಗೂ ಕೂಡ ದೇವರ ಆಶೀರ್ವಾದ ಮಾಡ್ತಾನೆ, ನಿನಗೂ ಕೂಡ ದೇವರ ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತನು. ಆದರೆ ನಾನು ಹೇಳುವಂಥ ಒಂದು ಸಣ್ಣ ಸಂಗತಿಯನ್ನು ಕೇಳ್ರಿ. ಇವತ್ತು ಯಾವ ರೀತಿ ಲಾಭನನ್ನು ದೇವರು ಆಶೀರ್ವಾದ ಮಾಡಿದಾಗ ಅದನ್ನು ಅಭಿವೃದ್ಧಿ ಹೊಂದಿದ ಹಾಗೆ, ಈಗ 14 ವರ್ಷದಲ್ಲಿ ಸಂಪಾದನೆ ಮಾಡದಿರುವಂಥ ಆಶೀರ್ವಾದ ಕೇವಲ 6 ವರ್ಷದಲ್ಲಿ ಆತನು ನೋಡದಿರುವಂಥ ಆಶೀರ್ವಾದನ ದೇವರು ಆತನಿಗೆ ಮಾಡಿದ. ಈತನು ಮಾಡ್ಲಿಕ್ಕೆ ಹೇಳಿದೆ ಏನು ಗೊತ್ತಾ? ದೇವರು ಅದನ್ನು ಹಾಗೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ. 33ನೇ ವಚನ ಹೀಗೆ ಹೇಳ್ತದೆ, ಇನ್ನು ಮೇಲೆ ಬಂದು ನಾನು ಪಡೆದದನ್ನು ಪರೀಕ್ಷಿಸುವಾಗ ನಾನು ಪ್ರಾಮಾಣಿಕನು ಅಪ್ರಾಮಾಣಿಕನು ಎಂದು ಪ್ರತ್ಯಕ್ಷವಾಗುವುದು. ಆಡುಗಳಲ್ಲಿ ಚುಕ್ಕೆ ಮಚ್ಚೆ ಇದ್ದುದೆಲ್ಲವೂ ಕುರಿಗಳಲ್ಲಿ ಕಪ್ಪಲ್ಲದ್ದು ನನ್ನ ಬಳಿಯಲ್ಲಿ ಸಿಕ್ಕಿದರೆ ಅದು ಕದ್ದದ್ದೆಂದು ಎಣಿಸಬಹುದು. ಅದಕ್ಕೆ ಲಾಬಾನನು, ಒಳ್ಳೆಯದು, ನೀನು ಹೇಳಿದಂತೆ ಆಗಲಿ. ಅದೇ ದಿನ ಲಾಬಾನನು ಹೋತಗಳ ರೆಕ್ಕೆ ಮಚ್ಚೆ ಇದ್ದವುಗಳನ್ನು, ಮೇಕೆ ಚುಕ್ಕೆ ಮಚ್ಚೆ ಇದ್ದವುಗಳನ್ನು, ಅಂದರೆ ಸ್ವಲ್ಪ ಬಿಳುಪಾದ ಸ್ವಲ್ಪ ಬಣ್ಣ ತೋರಿದ ಎಲ್ಲವುಗಳನ್ನು ಕುರಿಗಳಲ್ಲಿ ಕಪ್ಪಾಗಿರುವುದನ್ನು ವಿಂಗಡಿಸಿ ತನ್ನ ಮಕ್ಕಳ ವಶಕ್ಕೆ ಒಪ್ಪಿಸಿ ತನಗೂ ಯಾಕೋಬನಿಗೂ 3 ದಿನದ ಪ್ರಯಾಣ ದೂರ ಅಂತರವನ್ನು ಬಿಟ್ಟುಬಿಟ್ಟನು. ಯಾಕೋಬನು ಲಾಬಾನನ ಹಿಂಡಿನಲ್ಲಿ ಮಿಕ್ಕಾದವುಗಳನ್ನು ಮೇಯಿಸಿದನು. ಈಗ 3 ಆಲೋಚನೆಗಳನ್ನು ಆತನು ಮಾಡ್ತಾನೆ. ನೋಡ್ರಿ, ಹೀಗಿರುವಲ್ಲಿ ಯಾಕೋಬನು ಲಿಬ್ನೆ, ಲೂಸ್,
ಅರ್ಮೋನ್ ಎಂಬ ಮರಗಳ ಹಸಿ ಕೋಲುಗಳನ್ನು ತೆಗೆದುಕೊಂಡು ಪಟ್ಟೆ ಪಟ್ಟೆಯಾಗಿ ತೊಗಟೆಗಳನ್ನು ಸುಲಿದು ಅವುಗಳಲ್ಲಿರುವ ಬಿಳಿ ಬಣ್ಣವು ಕಾಣಿಸುವಂತೆ ಮಾಡಿ. ಗಮನಿಸಿರಿ ಈ ವಾಕ್ಯವನ್ನ. ಈಗ ಈತನನ್ನು ದೇವರು ಆಶೀರ್ವಾದ ಮಾಡೋದಕ್ಕೆ ಈತನು ಯಾಕೋಬನು ತೆಗೆದುಕೊಂಡಂತ ಆಲೋಚನೆ ನೋಡ್ರಿ. 3 ಮರದ ತೊಗಟೆ ಅಂದರೆ ಅದರ ಮೇಲಿನ ಸಿಪ್ಪೆಯನ್ನ ಕತ್ತರಿಸಿ ಪಟ್ಟೆ ಪಟ್ಟೆಯಾಗಿ ಕತ್ತರಿಸಿ ಅವುಗಳಲ್ಲಿ ಬಿಳಿ ಬಣ್ಣವು, ನೀವು ಯಾವಾಗ ಮರದ ಚಕ್ಕೆನ ಹೊರಗೆ ತೆಗೆದಾಗ ಹೊರಗಡೆ ಒಳಗಿರುವಂಥ ಬಿಳಿ ಕಾಣಲ್ಪಡ್ತದೋ ಕಾಣಿಸುವಂತೆ ಮಾಡಿ ಅವುಗಳನ್ನು ಆಡು ಕುರಿಗಳು ಹಿಂಡು ನೀರು ಕುಡಿಯುವ ದೋಣಿಗಳಲ್ಲಿ ಇಟ್ಟನು. ಆಡುಗಳು ಬಂದು ನೀರು ಕುಡಿಯುವಂಥ ಸ್ಥಳದಲ್ಲಿ ದೋಣಿ ಇತ್ತು. ಆ ದೋಣಿಯಲ್ಲಿ ನೀರಿಡ್ತಾ ಇದ್ರು. ಆ ಬಿಳಿ ಬಿಳಿ ಪಟ್ಟೆಯನ್ನ ಆ ನೀರಿನಲ್ಲಿ ಹಾಕುವುದಕ್ಕೆ ಆತನು ಆಲೋಚನೆ ಮಾಡಿದ್ದಾನೆ. ಮರದ ತೊಗಟೆ, 3 ಮರದ ತೊಗಟೆ ಅದನ್ನು ತೆಗೆದು ಅದನ್ನು ನೀರಿನಲ್ಲಿ ಹಾಕಿದಾಗ ಕುರಿಗಳು ಬಂದು ಆ ನೀರನ್ನು ನೆಕ್ಕುವಾಗ ಆ ನೀರಿನ ರಿಫ್ಲೆಕ್ಷನಿಗೆ ಕುರಿ ಹೀಗೆ ನೋಡ್ತಾ ಇತ್ತು, ಆಡು ಹೀಗೆ ನೋಡ್ತಾ ಇತ್ತು. ಆಡಿನ ಮೈ ಮೇಲೆ ಆ ಬಿಳಿ ಬಿಳಿ ಚುಕ್ಕೆ ಬಿದ್ದ ಹಾಗೆ ಆ ಚುಕ್ಕೆಗಳು ಕಾಣ್ತಾ ಇದ್ವು, ಬಿಳಿ ಪಟ್ಟೆಗಳು ಮೈ ಮೇಲೆ ಬಿದ್ದ ಹಾಗೆ ಕಾಣ್ತಾ ಇತ್ತು. ಇಲ್ಲಿನ ವಾಕ್ಯ ಹೇಳ್ತೇವೆ ನೋಡ್ರಿ, ಆಡು ಕುರಿಗಳು ಕುಡಿಯುವುದಕ್ಕೆ ಬಂದ ಸಮಯವೇ ಅವುಗಳಿಗೆ ಸಂಗಮ ಕಾಲವಾಗಿತ್ತು. ಅಂದರೆ ಅವುಗಳನ್ನು ಕೋಲು ನೋಡುತ್ತಾ ಸಂಗಮ ಮಾಡಿದ್ದರಿಂದ ರೇಖೆ ಚುಕ್ಕೆ ಮಚ್ಚೆಗಳ ಮರಿಗಳು ಹುಟ್ಟಿದವು. ಯಾಕೋಬನು ಆ ಮರಿಗಳನ್ನು ಲಾಬಾನನ ಹಿಂಡಿಗೆ ಸೇರಿಸದೆ ತನ್ನವೆಂದು ಪ್ರತ್ಯೇಕಿಸಿದನು. ಈಗ ಮತ್ತು ಲಾಬಾನನು ಆಡು ಕುರಿಗಳ ಮುಖವು ರೇಖೆಯುಳ್ಳ ಆಡುಗಳ ಮತ್ತು ಕಪ್ಪಾದ ಕುರಿಗಳ ಕಡೆಗೆ ತಿರುಗಿಸಿದನು. ನೋಡ್ರಿ, ಆ ಆಡುಗಳು ಬಂದು ನೋಡ್ತಾ ಇದ್ದಾಗ ಆ ಚುಕ್ಕೆಗಳು ಆತನ ಮೇಲೆ ಇದ್ದಾಗ ಕಂಡಾಗ ಮರಿಗಳು ಕೂಡ ಚುಕ್ಕೆ ಇದ್ದ ಹಾಗೆ ಮರಿಗಳು ಹುಟ್ಟಿದವು. ಏನನ್ನು ಹೇಳುವುದಕ್ಕೆ ಇಲ್ಲಿ ಇಷ್ಟಪಡ್ತೇನೆ ಅಂದರೆ, ನೀನು ದೇವರ ವಾಕ್ಯದ ಸನ್ನಿಧಿಗೆ ಬಂದಾಗ, ಪ್ರಾರ್ಥನೆಯ ಸನ್ನಿಧಿಗೆ ಬಂದಾಗ, ದೇವರ ನೆರಳಿಗೆ ನೀನು ಬಂದಾಗ ನೀನು ಹೀಗೆ ತಿಳಿದುಕೊಳ್ಕೋ, ನೀನು ಹೇಗಿದೆಯೋ ಹಾಗೆ ನೀನು ನೋಡಬಾರ್ದು. ನೀನು ವಾಕ್ಯವೆಂಬ ಕನ್ನಡಿ ಮುಂದೆ ಬಂದಾಗ ವಾಕ್ಯವು ನಿನ್ನೊಳಗೆ ರಿಫ್ಲೆಕ್ಟ್ ಆಗಬೇಕು, ವಾಕ್ಯವು ನಿನ್ನೊಳಗೆ ಕಾರ್ಯ ಮಾಡಬೇಕು, ಪ್ರತಿಯೊಂದು ವಾಗ್ದಾನಗಳು ನಿನ್ನಲ್ಲಿ ಕಾರ್ಯ ಮಾಡಬೇಕು. ದೇವರ ಪ್ರತಿಯೊಂದು ವಾಗ್ದಾನಗಳು ನಿನ್ನೊಳಗೆ ಕೆಲಸ ಮಾಡಿದಾಗ ಆ ವಾಕ್ಯದ ರಿಫ್ಲೆಕ್ಟ್ ಏನ್ ಮಾಡ್ತದೆ, ನೀನು ಭಯಪಟ್ಟ ವ್ಯಕ್ತಿ ಆಗಿದ್ರು ನೀನು ಅದನ್ನು ನೋಡುವಾಗ ನಾನು ಧೈರ್ಯ ಹೊಂದಿದವನು. ನೀನು ಹೇಳ್ಬೋದು ಕೆಲವೊಂದ್ಸಾರಿ ನಾನು ಆಶೀರ್ವಾದ ಇಲ್ಲ ಅಂತ, ಆ ವಾಕ್ಯ ಹೇಳ್ತದೆ ನೀನು ಆಶೀರ್ವಾದ ಹೊಂದಿದವಂತ. ಆ ವಾಕ್ಯದ ರಿಫ್ಲೆಕ್ಟ್ ಹೊಂದಿದಾಗ ನೀನು ಆಶೀರ್ವಾದದ ವ್ಯಕ್ತಿ ಅಲ್ಲದೆ ಹೋದ್ರೂ ಕೂಡ ಆ ವಾಕ್ಯದ ನಿಮಿತ್ತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಇದನ್ನೇ ಯಾಕೋಬನು ಮಾಡಿದ. ನೀರಿನ ರಿಫ್ಲೆಕ್ಷನ್, ವಾಕ್ಯದ ಪ್ರತಿಬಿಂಬ. ನೀವು ಕೂಡ ನೀವು ಹೇಳ್ಬೋದು ಕೆಲವೊಂದು ಸಾರಿ ನಾನು ಏನೂ ಅಲ್ಲ. ಹೌದು, ನಾನು ಏನೂ ಅಲ್ಲ, ಕರೆಕ್ಟು. ಆದರೆ ನನ್ನಲ್ಲಿರುವಂಥ ವಾಕ್ಯ, ನನ್ನಲ್ಲಿರುವಂಥ ದೇವರ ಸಾಮರ್ಥ್ಯ, ನನ್ನಲ್ಲಿರುವಂಥ ದೇವರ ಪ್ರೀತಿ, ನನ್ನಲ್ಲಿರುವಂಥ ದೇವರ ಶಕ್ತಿ, ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವ ಆತನ ಹಿಡಿದುಕೊಂಡು ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತ. ನಾನು ಬಲಹೀನನೇ, ಆದರೆ ನನ್ನಲ್ಲಿ ಇರುವಂಥ ಬಲ ಯಾರು? ದೇವರ ವಾಕ್ಯ, ದೇವರು. ಇದನ್ನು ಯಾವಾಗ ನೀನು ಅರ್ಥ ಮಾಡಿಕೊಳ್ತೀಯೋ ನಿನ್ನಲ್ಲಿರುವಂಥ ಆಶೀರ್ವಾದನೆ ಬೇರೆ. ಪ್ರಿಯ ದೇವ ಮಗುವೆ, ಇದನ್ನೇ ಯಾಕೋಬನು ಮಾಡೋದಕ್ಕೆ ದೇವರು ಪ್ರೇರೇಪಿಸಿದ್ದಾನೆ. 3 ಮರದ ಒಂದು ನೆರಳಿನಲ್ಲಿ ಅದು ತೊಗಟೆ. ನೀವು ನಂತರ ಲಿಬ್ನೆ ಮರದ ಬಗ್ಗೆ ಸ್ಟಡಿ ಮಾಡಿರಿ, ಲೂಸ್ ಮರದ ಮತ್ತು ಅರ್ಮೋನ್ ಗಿಡದ ಬಗ್ಗೆ ಸ್ಟಡಿ ಮಾಡಿದರೆ ಇದು 3 ಮರ ಬೆಟ್ಟದಲ್ಲಿ ಎತ್ತರವಾಗಿ ಬೆಳೀತದೆ. ಅದರ ನೆರಳಿನಲ್ಲಿ ಅನೇಕರು ಬಂದು ತಂಗ್ತಾರೆ, ಆ ನೆರಳಿನಲ್ಲಿ ಅನೇಕರು ಬಂದು ವಾಸ ಮಾಡ್ತಾರೆ. ಅಂದರೆ ಸರ್ವಶಕ್ತನ ನೆರಳಿನಲ್ಲಿ ನೀನು ಬರುವುದಾಗಿದ್ರೆ, ಸರ್ವಶಕ್ತನ ಆಶ್ರಯದಲ್ಲಿ ನೀನು ಬರುವುದಾಗಿದ್ರೆ, ದೇವರ ವಾಕ್ಯದ ಕೆಳಗೆ ನೀನು ಇರುವುದಾಗಿದ್ರೆ, ದೇವರ ಪ್ರಸನ್ನತೆ ಕೆಳಗಿರುವುದಾಗಿದ್ರೆ, ದೈವಿಕ ಮಕ್ಕಳ ಜೊತೆಲಿರುವುದಾಗಿದ್ರೆ, ದೈವ ಸಾನ್ನಿಧ್ಯದಲ್ಲಿ ನೀನು ಜೀವಿಸೋದಾಗಿದ್ರೆ, ದೇವರ ವಾಕ್ಯ ಹೇಳ್ತಿದೆ, ನನ್ನ ಮೊರೆ ಹೊಕ್ಕವನು ನನ್ನ ಆಶ್ರಯದಲ್ಲಿ ಅವನು ಸುರಕ್ಷಿತನಾಗಿರ್ತಾನೆ, ಅವನು ಆಶೀರ್ವಾದದ ಹೊಂದಿದ ವ್ಯಕ್ತಿಯಾಗಿರ್ತಾನೆ. ಯಾಕೋಬನು 14 ವರ್ಷ ಆತನ ಮೂಲಕವಾಗಿ ಇನ್ನೊಬ್ಬರಿಗೆ ಆಶೀರ್ವಾದ ಆಯಿತು. ಆದರೆ ತಾನು ಯಾವಾಗ ಸಂಪಾದನೆ ಮಾಡಿಕೊಳ್ಳಲಿ ಎಂಬುದಾಗಿ ಹೇಳಿದಾಗ ತಾನೇ ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದಾನೆ, ದೇವರೊಂದಿಗೆ ಸಮಯ ಕಳೆದಿದ್ದಾನೆ, ದೇವರು ಏನು ಹೇಳ್ತಾನೋ ಅದನ್ನು ಕೇಳಿದಾನೆ. ವಾಕ್ಯದ ಪ್ರತಿಬಿಂಬ, ಆ ಚುಕ್ಕೆಗಳು ಯಾವ ರೀತಿ ಆ ಆಡಿನ ಕುರಿಗಳ ಮೇಲೆ ಬಿದ್ದಾಗ ಅದು ಕೂಡ ತಾನು ಹಾಗೆ ಇದ್ದೇನೆ ಎಂಬುದಾಗಿ ನೆನೆಸ್ಕೊಳ್ತೋ. ಅದರ ಮೈ ಮೇಲೆ ಚುಕ್ಕೆಗಳು ಇಲ್ಲ, ಆದರೆ ಆ ರಿಫ್ಲೆಕ್ಷನ್ ಅದರ ಬಾಡಿ ಮೇಲೆ ಬಿದ್ದಾಗ ಚುಕ್ಕೆ ಚುಕ್ಕೆ ಬಿದ್ದ ಹಾಗೆ ಕಾಣ್ತಾ ಇತ್ತು. ಇವತ್ತು ನಾನು ಏನೂ ಅಲ್ಲ, ನನ್ನಲ್ಲಿರುವಾತನು ದೊಡ್ಡವನು, ಲೋಕದಲ್ಲಿರುವಾತನಿಗಿಂತ ನನ್ನಲ್ಲಿರುವಾತನು ದೊಡ್ಡವನಾಗಿರೋದ್ರಿಂದ ನೀನು ಯಾವುದನ್ನು ನಂಬಿ ಅರಿಕೆ ಮಾಡಿಕೊಳ್ತೀಯೋ ದೇವರ ಮಗುವೆ, ಅದು ನಿನ್ನೊಳಗೆ ಕೆಲಸ ಮಾಡುವಾಗ ನೀನು ಬಲಹೀನನಾಗಿದ್ರು ನೀನು ಹೇಳು ನಾನು ಬಲವಂತನು ಎಂಬುದಾಗಿ. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್.
ಬಲಹೀನನು ತಾನು ಬಲವಂತನೆಂದು ಹೇಳಿಕೊಳ್ಳಬೇಕು. ಆಗ ನೀನು ಬಲಹೀನನಾಗಿದ್ದರೂ ದೇವರ ಸಾಮರ್ಥ್ಯ ನಿನ್ನಲ್ಲಿ ಬಂದಾಗ ನಿನ್ನನ್ನು ದೇವರು ಆಶೀರ್ವದಿಸ್ತಾನೆ. ಇದೇ ಸೀಕ್ರೆಟ್ ರೀ, ಇದೇ ಸೀಕ್ರೆಟ್. ಅರ್ಮೋನ್ ಅದು ಎತ್ತರದಲ್ಲಿ ಬೆಳೆದು ಆ ನೆರಳಿಗೆ ಅನೇಕರು ಬರ್ತಾರೆ. ಹೋಶೆಯ ಬುಕ್ನಲ್ಲಿ ಅದರ ವಚನ ಬರೆಯಲ್ಪಟ್ಟಿದೆ. ಇವತ್ತು ನೀನು ಆಶೀರ್ವಾದ ಹೊಂದಬೇಕಾ? ದೇವರ ಆಶ್ರಯದ ಕೆಳಗೆ ಬಾ. ಪ್ರತಿನಿತ್ಯವೂ ಇಂಥ ಉಪವಾಸ ಪ್ರಾರ್ಥನೆಗಳಲ್ಲಿ ದೇವರೊಂದಿಗೆ ಸಮಯ ಕಳಿ, ಆತನ ಪ್ರಸನ್ನತೆಯಲ್ಲಿ ಸಮಯ ಕಳೆರಿ, ಆತನೊಂದಿಗೆ ಸಮಯ ಕಳೆರಿ. ದೇವರ ವಾಕ್ಯದಲ್ಲಿ ಸಮಯ ಕಳೆದಾಗ, ದೇವರೊಂದಿಗೆ ನಿನ್ನ ಸಮಯ ಕಳೆದಾಗ ಒಂದು ದಿನ ಬರ್ತದೆ, ದೇವರು ನಿನ್ನನ್ನು ಇಷ್ಟು ವರ್ಷ ಸಂಪಾದನೆ ಮಾಡದಿರುವಂಥದ್ದನ್ನು, ಇಷ್ಟು ವರ್ಷ ನೀನು ಕಾಣದಿರುವಂಥ ಆಶೀರ್ವಾದ, ಇಷ್ಟು ವರ್ಷ ಅಭಿವೃದ್ಧಿ ಕಾಣದಿರುವಂಥದ್ದನ್ನು ಇದೇ ವರ್ಷದಲ್ಲಿ ಯಾವ ರೀತಿ ಈ ಸಾಕನ್ನು ಬೀಜ ಬಿತ್ತಿ 100ರಷ್ಟು ಕೊಯ್ದುಕೊಂಡನು, ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನೆನಪಿರಲಿ, ಯಾಕೋಬನು ಹೇಳ್ತಾನೆ, ತನ್ನ ತಂದೆ ಮನೆಗೆ ಹೋಗುವಾಗ, ನಾನು ಬರುವಾಗ ನನ್ನ ಹತ್ರ ಒಂದೇ ಒಂದು ಕೋಲಿತ್ತು, ಆದರೆ ಈಗ ನನಗೆ ಬರುವಾಗ 2 ಪಾಳೆಯದ ಒಡೆಯನಾಗಿದ್ದೇನೆ. ಎಂಥ ದೊಡ್ಡ ಸಾಕ್ಷಿ ಅಲ್ವಾ? ಆಶೀರ್ವಾದ ಎಲ್ಲಿಂದ ಬಂತು? ಆತನು ತೀರ್ಮಾನ ಮಾಡಿದ್ದಾನೆ, ನೀರಿನಲ್ಲಿ ದೋಣಿ ಆಡು ಕುರಿಗಳು ನೀರು ಕುಡಿಯುವಂಥ ಆ ದೋಣಿಯಲ್ಲಿ ತೊಗಟೆಯನ್ನು, ಬಿಳಿ ಬಿಳಿ ಚುಕ್ಕೆಯನ್ನು ಆತನು ಕಾಣುವಂತೆ ಮಾಡಿ ರಿಫ್ಲೆಕ್ಷನ್ ಮಾಡಿದ್ದಾನೆ. ಅಂದರೆ ದೇವರ ವಾಕ್ಯವು ನನ್ನಲ್ಲಿ ಪ್ರತಿಬಿಂಬಿಸಬೇಕು. ನಾನು ಅಲ್ಲ, ನನ್ನ ಜೀವಿತದಲ್ಲಿ ದೇವರ ವಾಕ್ಯವು ಪ್ರತಿಬಿಂಬಿಸಬೇಕು. ನನ್ನ ಲೈಫಲ್ಲಿ ದೇವರ ವಾಕ್ಯ ಪ್ರತಿಬಿಂಬಿಸಬೇಕು. ನನ್ನ ಲೈಫ್ನಲ್ಲಿ ದೇವರ ವಾಕ್ಯವು ಪ್ರಕಟವಾಗಬೇಕು. ದೇವರ ಪ್ರಸನ್ನತೆಯಲ್ಲಿ ನಾನು ಹೆಚ್ಚು ಸಮಯ ಕಳೀಬೇಕು. ನಾನು ಹೇಳಿ ಹೋದಂಥ ಸತ್ಯ ಏನಂದರೆ, ನೀನು ಎಷ್ಟು ಸಮಯ ದೇವರೊಟ್ಟಿಗೆ ಸಮಯ ಕಳಿತೀಯೋ, ದೇವರೊಂದಿಗೆ ಮಾತನಾಡ್ತಿರ್ತೀಯೋ, ವಾಕ್ಯದಲ್ಲಿ ಜೀವಿಸ್ತಾ ಇರ್ತೀಯೋ, ನಿನ್ನ ಹಾಗೆ ಆಶೀರ್ವಾದ ಹೊಂದಿದ ವ್ಯಕ್ತಿ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ, ಅಷ್ಟು ದೇವರು ನಿನ್ನನ್ನು ಘನಪಡಿಸ್ತಾನೆ. ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ಕೈ ಬಿಡಲ್ಪಟ್ಟವನಲ್ಲ. ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ ನೋಡ್ರಿ, ಎಷ್ಟು ಅವನನ್ನು ಆಶೀರ್ವಾದ ಮಾಡಿದನೆಂದರೆ, ಹೀಗೆ ಬಲವಿಲ್ಲದವು ಲಾಬಾನನ ಪಾಲಿಗೆ ಬಿದ್ದವು, ಬಲಿಷ್ಠವಾದವುಗಳು ಯಾಕೋಬನ ಪಾಲಿಗೆ ಬಿದ್ದವು. ಯಾಕೋಬನು ಬಹಳ ಸಂಪತ್ತುಳ್ಳವನಾದನು. 30ನೇ ಅಧ್ಯಾಯ 43ನೇ ವಚನ. ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು, ದಾಸಿಯರು, ಒಂಟೆ ಕತ್ತೆಗಳು ಹೇರಳವಾಗಿದ್ದವು. 14 ವರ್ಷ ಏನು ನೋಡಲಿಲ್ವೋ, ಕೇವಲ 37ನೇ ವಚನದಿಂದ 43ನೇ ವಚನದ ಬರುವಾಗ ಈಗ ಆತನು ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿದ್ದಾನೆ. ಹೇಗೆ ಸಾಧ್ಯ? ದೇವರು ಕೊಟ್ಟಂಥ ಆಲೋಚನೆ, 3 ಮರದ ಒಂದು ತೊಗಟೆಯನ್ನು ತೆಗೆದುಕೊಂಡು ಬಂದು ನೀರಿನಲ್ಲಿ ಹಾಕಿದಾಗ ಆಡು ಕುರಿಗಳು ಆಶೀರ್ವಾದ ಹೊಂದಿ ಬಲಿಷ್ಠವಾದವು ಈತನ ಪಾಲಿಗೆ ಬಿದ್ದವು. ಒಂದು ಧೈರ್ಯವಾಗಿ ತೆಗೆದುಕೋ ಪ್ರಿಯ, ನಿನಗೆ ವಿರುದ್ಧವಾಗಿ ಬರುವಂಥ ಯಾವುದೇ ವ್ಯಕ್ತಿಗಳಿಗೆ ಬಲವಿಲ್ಲದವು ಸಿಗಬಹುದು, ಆದರೆ ದೇವರ ಮಕ್ಕಳಿಗೆ ಬಲಿಷ್ಠವಾದ ಆಶೀರ್ವಾದವನ್ನು ಕೊಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಗುವೆ, ನೀನು ಸಾಧಾರಣ ವ್ಯಕ್ತಿ ಅಲ್ಲ, ನೀನು ಆಶೀರ್ವಾದ ಹೊಂದಿದವನು. ಈ ಉಪವಾಸದ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೋದು, ಅದನ್ನು 12 ತಾಸು ಇಂಟರ್ಸೆಷನ್ ಪ್ರಾರ್ಥನೆಯಲ್ಲಿ ನೀನು ಹೇಳು, ನೀನು ಬಲಹೀನನಾಗಿದ್ದರೂ ನಾನು ಬಲವಂತನೆಂಬುದಾಗಿ ಹೇಳು. ನೀನು ಹೇಳು ಧೈರ್ಯವಾಗಿ, ನಾನು ಪಾಪಿ ಅಲ್ಲ, ನಾನು ದೇವರಿಂದ ಆಶೀರ್ವಾದ ಹೊಂದಿದ್ದನು ಎಂಬುದಾಗಿ ಹೇಳು. ನೀನು ಎಂದಿಗೂ ಹೇಳಬೇಡ ನಾನು ರೋಗಿ 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 ಅಂತ ಎಂದಿಗೂ ಹೇಳಬೇಡ. ನೀನು ನಂಬಿಕೆಯಿಂದ ಹೇಳು, ನಾನು ರೋಗದಿಂದ ಬಿಡುಗಡೆ ಹೊಂದಿದವನು, ನಾನು ಆಶೀರ್ವಾದ ಹೊಂದಿದವನು, ನಾನು ಕೇಳುವ ವ್ಯಕ್ತಿ ಅಲ್ಲ ಕೊಡುವಂಥ ವ್ಯಕ್ತಿ ಎಂಬುದಾಗಿ ಹೇಳು. ನಾನು ಕೇವಲ ಏನು ಉಪಯೋಗಕ್ಕೆ ಬರದವನ ವ್ಯಕ್ತಿ ಅಂತ ಹೇಳಬೇಡ. ನೀನು ಹೇಳು, ನಾನು ಉಪಯೋಗಕ್ಕೆ ಬರುವಂಥ ವ್ಯಕ್ತಿ. ನಿನ್ನ ಕುಟುಂಬದಲ್ಲಿ ಹೇಳ್ಬೋದು, ಅನ್ಯ ಜನರು ಹೇಳ್ಬೋದು, ನೀನು ಏನೂ ಉಪಯೋಗಕ್ಕೆ ಬರಲ್ಲ ಅಂತ, ಆದರೆ ದೇವರಿಗೆ ಸಾಧ್ಯ ಇದೆ ನಿನ್ನನ್ನು ಉಪಯೋಗಕ್ಕೆ ಮಾಡುವಂಥ ವ್ಯಕ್ತಿ ಆಗಲಿಕ್ಕೆ. ಈಗ ಯಾಕೋಬನು ತನ್ನ ಆಸ್ತಿಯ ಮೇಲೆ ಆತನು ಡಿಪೆಂಡ್ ಆಗಲಿಲ್ಲ, ದೇವರು ಮಾಡಿದಂಥ ಆಶೀರ್ವಾದದ ಮೇಲೆ ಡಿಪೆಂಡ್ ಆಗಿದ್ದಾನೆ. ಈಗ ನೋಡ್ರಿ, ದೇವರು ಆತನನ್ನು ಎಷ್ಟು ಆಶೀರ್ವಾದ ಮಾಡಿದ್ದಾನೆ, ಮೇಲಕ್ಕೆ ತಂದಿದ್ದಾನೆ. ತಿರುಗಿ ಬರುವಾಗ ಆತನು ಖಾಲಿ ಕೈಯಿಂದ ಬರಲಿಲ್ಲ. ಈ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನೀನು ನಂಬಿದರೆ ನೀನು ತಿರುಗಿ ಹೋಗುವಾಗ ಖಾಲಿ ಕೈಯಿಂದ ಹೋಗಲ್ಲ, ಅಭಿವೃದ್ಧಿಯಿಂದ ಆಶೀರ್ವಾದದ ದೇವರು ನಿನ್ನನ್ನು ಹಿಂತಿರುಗಿ ತೆಗೆದುಕೊಂಡು ಹೋಗ್ತಾನೆ. ಇವತ್ತು ನೀನು ಏನು ಇಲ್ದಿರ್ಬೋದು, ನಾಳೆ ಒಂದು ದಿನ ನಿನ್ನನ್ನು ದೇವರು ಘನಪಡಿಸ್ತಾನೆ, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಈ ವಾಕ್ಯವನ್ನು ನೀನು ಕೇಳ್ತಾ ಇರ್ಬೋದು, ಈ ವಾಕ್ಯ ನಿನ್ನೊಟ್ಟಿಗೆ ದೇವರು ಮಾತನಾಡಲಿ, ಈ ವಾಕ್ಯವು ನಿನ್ನೊಟ್ಟಿಗೆ ದೇವರು ಸ್ಪರ್ಶಿಸಲಿ, ದೇವರು ನಿನ್ನನ್ನು ಬಲಪಡಿಸಲಿ. ಈ ಮಧ್ಯಾಹ್ನದಲ್ಲಿ ದೇವರು ನಿನ್ನನ್ನು ಕಟ್ಟಲಿ, ನಿನ್ನನ್ನು ಬಲಪಡಿಸಲಿ. ಒಬ್ಬ
ದೇವರ ಮಗನಾಗಿ ನಿಮ್ಮೊಟ್ಟಿಗೆ ನಾನು ಮಾತನಾಡ್ತೇನೆ. ನೀನು ಆಶೀರ್ವಾದ ವ್ಯಕ್ತಿ ಆಗಬೇಕಾ? ದೇವರ ವಾಕ್ಯದ ಕೆಳಗೆ ಬಾ. ದೇವರ ವಾಕ್ಯದಲ್ಲಿ ಜೀವಿಸು, ಆತನ ಪ್ರಸನ್ನತೆಯಲ್ಲಿ ಜೀವಿಸು, ಆತನು ಹೇಳಿದ ಹಾಗೆ ಜೀವಿಸು, ಆತನ ಚಿತ್ತದಲ್ಲಿ ಜೀವಿಸುವಾಗ ದೇವರು ನಿನ್ನನ್ನು ಘನಪಡಿಸಿ ಆಶೀರ್ವದಿಸಿ ಉನ್ನತ ಸ್ಥಿತಿಗೆ ದೇವರು ನಿಮ್ಮನ್ನು ತೆಗೆದುಕೊಂಡು ಬರ್ತಾನೆ. ಈ ಸಂದರ್ಭದಲ್ಲಿ ಈ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ಒಂದು ವಚನವನ್ನು ನಾನು ನಿಮಗೆ ಹೇಳಿ ದೇವರ ವಾಕ್ಯವನ್ನು ಮುಗಿಸ್ಲಿಕ್ಕೆ ಹೋಗ್ತೇನೆ. 32ನೇ ಅಧ್ಯಾಯದಲ್ಲಿ ಇದಲ್ಲದೆ 9ನೇ ವಚನ, ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಇಸಾಕ ಅಬ್ರಹಾಮನ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ನೀನು ನಿನ್ನ ದಾಸನ ಮೇಲೆ ಎಷ್ಟೋ ಪ್ರೀತಿನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಯೋರ್ದಾನ್ ನದಿಯನ್ನು ದಾಟುವಾಗ ಒಂದು ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯದ ಒಡೆಯನಾಗಿದ್ದೇನೆ. ಒಂದು ಪಾಳೆಯ ಅಲ್ಲ, 2 ಪಾಳೆಯ ಅಂದರೆ 2 ರಾಜ್ಯರಿಗಿರುವಂಥ ಆಸ್ತಿ. ನನ್ನ ಅಣ್ಣನಾದ ಏಸಾವನು ಬಂದು ನನ್ನ ಮಕ್ಕಳನ್ನು, ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ. ನೋಡ್ರಿ, ಈಗ ಆತನ ಎಷ್ಟು ದೇವರು ಆತನನ್ನು ಆಶೀರ್ವದಿಸಿದ್ದಾನೆ, ದೇವರು ಆತನನ್ನು ಘನಪಡಿಸಿದ್ದಾನೆ, ದೇವರು ಆತನನ್ನು ಪ್ರೀತಿಪಡಿಸಿದ್ದಾನೆ. ನೀವು ಕೂಡ ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೀರಾ? ಯಾವುದೋ ಒಬ್ಬ ವ್ಯಕ್ತಿಯ ಹತ್ತಿರ ಹೋದರೆ ನಮಗೆ ಆಶೀರ್ವಾದ ಅಂತ ತಿಳ್ಕೊಳ್ಬೇಡ್ರಿ. ನೀನೇ ದೇವರು ಆಶೀರ್ವಾದ ಮಾಡಲಿಕ್ಕೆ, ನಿನ್ನನ್ನೇ ಆಶೀರ್ವಾದದ ವ್ಯಕ್ತಿಯನ್ನಾಗಿ ದೇವರು ಇಡಬೇಕಾಗಿದ್ರೆ ನೀನು ದೇವರ ವಾಕ್ಯದ ಕೆಳಗೆ ಬಾ, ದೇವರ ಸನ್ನಿಧಿಗೆ ಬಾ, ಕುತ್ಕೋ, ಉಪವಾಸ ಮಾಡು, ದೇವರೊಟ್ಟಿಗೆ ಮಾತನಾಡು, ದೇವರೊಟ್ಟಿಗೆ ಸಭೆಯ ಕೇಳಿ, ದೇವರೊಟ್ಟಿಗೆ ಮಾತನಾಡ್ತಾ ಇರು. ಕ್ಷಣ ಕ್ಷಣದಲ್ಲಿಯೂ ದೇವರು ನಿನ್ನನ್ನು ಘನಪಡಿಸಿ ಎಲ್ಲರ ಮುಂದೆ ತಲೆ ಎತ್ತುವಂಥ ಸ್ಥಳದಲ್ಲಿ ತಲೆ ಎತ್ತುವಂತೆ ಮಾಡಿ ನಿನ್ನ ಗೌರವಕ್ಕೆ ಆತನು ಆಧಾರನಾಗಿದ್ದಾನೆ. ನಾವು ಬನ್ನಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ಎಂಥ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದಂಥ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು. ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ. ನಿನ್ನ ವಾಕ್ಯದ ಮೂಲಕವಾಗಿ ಅವರನ್ನು ಬಲಪಡಿಸು. ನಿನ್ನ ವಾಕ್ಯವೇ ನಮಗೆ ಆಧಾರ. ವಾಕ್ಯದಲ್ಲಿ ಜೀವಿಸುವಂಥ ಮಕ್ಕಳಿಗೆ ಆಶೀರ್ವಾದ ಇದೆ. ನಿನ್ನ ವಾಕ್ಯ ಹೇಳ್ತಿದೆ, ನಿನ್ನ ವಾಕ್ಯವನ್ನು ಕೇಳಿ ನಡೆಯುವರು ಅವರು ನೀರಿನ ಕಾಲುವೆಗಳ ಬಳಿಲಿ ಬೆಳೆದಂಥ ಮರದ ಆಗಿರ್ತಾರೆ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ, ಅದರಂತೆ ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು ಎಂಬುದಾಗಿ ನಿನ್ನ ವಾಕ್ಯ ಬರೆಯಲ್ಪಟ್ಟಿದೆ. ಸಫಲತೆ, ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಕರ್ತನೆ ಇವರ ಜೀವಿತದಲ್ಲಿ ಹೆಚ್ಚಾಗಿ ಫ್ಲೋ ಆಗಲಿ. ಒಬ್ಬೊಬ್ಬರನ್ನ ಬಲಪಡಿಸು. ಈ ವಾಕ್ಯವನ್ನು ಕೇಳಿದಂತೆ ನನ್ನ ಮಕ್ಕಳ ಮೇಲೆ ವಿಶೇಷವಾದ ಕೃಪೆ ಇರಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆಯೇ.